व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्मृतिस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ನಿನ್ನೆ ದಿವಸ ನೋಡಿದಂತೆ ಅಧಿಕ ಮಾಸ ಅಧಿಕವಾದ ಫಲ ಕೊಡತಕ್ಕದ್ದು. ಈ ಮಾಸದಲ್ಲಿ ಮಾಡತಕ್ಕ ಸ್ನಾನ, ದಾನ, ಉಪವಾಸ, ವ್ರತಗಳು ಎಲ್ಲವೂ ಕೂಡ ಅಕ್ಷಯವಾದ ಫಲವನ್ನ ಕೊಡತಕ್ಕದ್ದು ಅಂತ ನಾವು ನೋಡಿದ್ದೀವಿ. ಈ ವಿಚಾರದಲ್ಲಿ ಅನೇಕ ಆಖ್ಯಾನಗಳನ್ನ ಪುರಾಣಗಳು ನಮಗೆ ತಿಳಿಸಿಕೊಡ್ತಾ ಇದೆ. ಸ್ನಾನ ಮತ್ತು ಉಪವಾಸದ ಮಹತ್ವವನ್ನ ಹೇಳತಕ್ಕ ಒಂದು ವಿಚಾರ ಇದು. ಚಿತ್ರಧರ್ಮ ಅಂತ ಒಬ್ಬ ರಾಜ, ಅವನು ಬುದ್ಧಿಶಾಲಿಯಾಗಿ ಸತ್ಯಪರಾಕ್ರಮನಾಗಿ ಇದ್ದ. ದೃಢಧನ್ವ ಅಂತ ಅವನಿಗೆ ಮಗ. ಅವನು ಕೂಡ ಸಕಲ ಗುಣಭರಿತನಾಗಿ ಸತ್ಯಧರ್ಮನಾಗಿ ಧಾರ್ಮಿಕನಾಗಿ ನಿರ್ಮಲ ಚಿತ್ತ ಉಳ್ಳವನಾಗಿ ಪುಣ್ಯವಂತನಾಗಿ ಇದ್ದ. ಎಲ್ಲ ಶಾಸ್ತ್ರಗಳನ್ನು ಕೂಡ ಗುರುಮುಖವಾಗಿ ಅಧ್ಯಯನ ಮಾಡಿದ್ದಾನೆ ಅಂತ ತಿಳಿಸಿದ್ದಾರೆ. ನೋಡಿ, ಇದು ಮುಖ್ಯವಾಗಿ ನಾವು ಮಾಡಬೇಕಾದ್ದು. ವಾದಿರಾಜ ಸ್ವಾಮಿಗಳು ಹೇಳ್ತಾರೆ ನೋಡಿ, ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ ನಿರುತದಿ ಕೇಳಿತಿರು ಹಾಗೆ ಅಂತ. ಆ ರೀತಿಯಾಗಿ ಆ ದೃಢಧನ್ವ ಎಲ್ಲವನ್ನು ಗುರುಮುಖೇನ ಅಧ್ಯಯನ ಮಾಡಿದ್ದ. ಮಗನ ಈ ಸಾಧನೆಯನ್ನು ಕಂಡು ತಂದೆ ಚಿತ್ರಧರ್ಮನಿಗೆ ಭಾರಿ ಸಂತುಷ್ಟನಾಗಿ ರಾಜ್ಯಭಾರವನ್ನ ಮಗನತ್ರ ಒಪ್ಪಿಸಿ ಪುಲಹ ಋಷಿಗಳು, ಪುಲಹ ಅಂತ ಒಂದು ಋಷಿಗಳು, ಅವರ ಆಶ್ರಮಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನು ಮಾಡಿ ವಿಶೇಷವಾಗಿ ಕೃಷ್ಣನನ್ನ ಧ್ಯಾನ ಮಾಡಿ ಅವನು ಹರಿಮಂತ್ರ ಜಪ ಮಾಡುತ್ತಾ ವೈಕುಂಠವನ್ನೇ ಸೇರಿದ ಹಾಗೆ ಅಂತ ಹೇಳ್ತಾರೆ. ತದನಂತರ ದೃಢಧನ್ವ ಇಲ್ಲಿ ರಾಜನಾಗಿ ತಂದೆಯ ಮಾತಿನಂತೆ ಉತ್ತಮವಾದ ರಾಜ್ಯಭಾರವನ್ನ ಮಾಡ್ತಾ ಇದ್ದ. ಪುಷ್ಪರ ದೇಶ ಅಂತ ಅವನು ಪುಣ್ಯಕ್ಷೇತ್ರವಾಗಿ ರಾಜಧಾನಿಯಾಗಿತ್ತು. ಅವನ ಮಡದಿ ಹೆಸರು ಸುಶೀಲಾ ಅಂತ, ಸುಶೀಲಾವಾದ ಗುಣಸುಂದರಿ ಅಂತ ಹೇಳ್ತಾರೆ. ಗುಣಸುಂದರಿ ಅಂತ ಹೆಸರು. ವಿದರ್ಭ ದೇಶದ ರಾಜಕುಮಾರಿ ಅವರು. ಅವರಿಬ್ಬರಿಗೂ ಕೂಡ ಚಿತ್ರವಾಕ್, ಚಿತ್ರವಾಹ, ಚಿತ್ರಭಾನು, ಚಿತ್ರಾಂಗದ ಅಂತ 4 ಜನ ಮಕ್ಕಳು. ಚಾರುಮತಿ ಅಂತ ಒಂದು ಮಗಳು ಇದ್ರು ಅಂತ. ಈ ರೀತಿಯಾಗಿ ಅವನು ಚೆನ್ನಾಗಿ ರಾಜ್ಯಭಾರವನ್ನ ಮಾಡ್ತಾ ಭೋಗಗಳಲ್ಲಿ ಮುಳುಗಿದ್ದ ಆ ದೃಢಧನ್ವ. ನಾನು ಏನು ಪುಣ್ಯ ಮಾಡಿದೇನೋ, ಇಷ್ಟು ಭೋಗವನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಅವನ ಮನಸ್ಸಿಗೆ ಆಲೋಚನೆ ಬಂತು. ಒಂದು ಬಾರಿ ಪ್ರಾತಃ ಕಾರ್ಯಗಳನ್ನೆಲ್ಲ ಮುಗಿಸಿ ಅವನು ಬೇಟೆಯಾಡಬೇಕು ಅಂತ ಕಾಡಿಗೆ ಹೋಗ್ತಾನೆ. ಒಂದು ಜಿಂಕೆಯ ಬೆಣ್ಣೆ ಹಿಂದೆ ಹೋಗ್ತಾನೆ. ಆದರೆ ಜಿಂಕೆ ಸಿಕ್ಕಿಲ್ಲ. ತುಂಬಾ ಬಾಯಾರಿತ್ತು. ಒಂದು ಸರೋವರಕ್ಕೆ ಹೋಗ್ತಾನೆ. ಅಲ್ಲಿ ನೀರನ್ನು ಪಾನ ಮಾಡಿ ಒಂದು ಮರದ ಕೆಳಗೆ, ಒಂದು ಆಲದ ಮರ ಕೆಳಗೆ ವಿಶ್ರಾಂತಿಯನ್ನು ಪಡೀತಾ ಇರುವಾಗ ಒಂದು ಗಿಣಿ ಅವನ ಮುಂದೆ ಬಂದಿತ್ತಂತೆ. ಅವನ ಮುಂದೆ ಬಂದು ಹೇಳಿತ್ತು, ವಿದ್ಯಮಾನ ತಿಲ ಸುಖಂ ಆಲೋಚ್ಯಾತೀವ ಭೂತಲೆ ನ ಚಿಂತೆಯಸಿ ತತ್ವಂ ತಂ ತತ್ಕತಂ ಪಾರಮೇಶ್ಯಸಿ. ಭೂಮಿಯಲ್ಲಿ ಇರತಕ್ಕ ಸುಖಗಳಲ್ಲೇ ಮುಳುಗಿರತಕ್ಕವ ನೀನು ತತ್ವಚಿಂತನೆಯನ್ನ ಮಾಡದೆ ಈ ಸಂಸಾರದಿಂದ ಹೇಗೆ ಬಿಡುಗಡೆಯನ್ನು ಹೊಂದುತ್ತೀಯಾ, ಹೇಗೆ ಮುಕ್ತಿಯನ್ನ ಹೊಂದುತ್ತೀಯಾ ಹಾಗೆ ಅಂತ ಆ ಗಿಣಿ ಪ್ರಶ್ನೆ ಮಾಡಿತ್ತು. ಈ ಶ್ಲೋಕವನ್ನ ಕೇಳಿದ ಕೂಡಲೇ ಆ ರಾಜನಿಗೆ ಆಶ್ಚರ್ಯ ಆಯಿತು. ಯಾರು ಇದು, ಗಿಣಿ ರೂಪದಲ್ಲಿ ಯಾರಿದ್ದಾರೆ ಹಾಗೆ ಅಂತ. ಪರೀಕ್ಷಿತ್ ರಾಜನನ್ನ ಶುಕಾಚಾರ್ಯರು ಹೇಗೆ ಉಪದೇಶ ಮಾಡಿ ಉದ್ಧಾರ ಮಾಡಿ ಮೋಕ್ಷವನ್ನು ಕೊಟ್ಟರು, ಅದೇ ರೀತಿಯಾಗಿ ಯಾಕಂದ್ರೆ ಇವರು ಕೂಡ ಗಿಣಿ ರೂಪದಲ್ಲೇ ಇದೆ, ಇವರು ಕೂಡ ಶುಕಾಚಾರ್ಯರು ಏನೋ ಅಂತ ಅವನು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ. ಅಷ್ಟರಲ್ಲೇ ಆ ಗಿಣಿ ಹಾರಿ ಹೋಯ್ತು. ಅವನು ರಾಜ ಚಿಂತಾಕ್ರಾಂತನಾಗಿ ತನ್ನ ಅರಮನೆಗೆ ಬರ್ತಾನೆ. ಗುಣಸುಂದರಿ ಕೇಳ್ತಾಳೆ, ಮಡದಿ ಕೇಳ್ತಾಳೆ, ಏನಾಯ್ತು ಹಾಗೆ ಅಂತ. ಅದಕ್ಕೇನು ಉತ್ತರ ಕೊಡದೆ ಅವನು ಸುಮ್ಮನೆ ಹಾಗೆ ಕಾಲವನ್ನ ಕಳೀತಾನೆ. ತದನಂತರ ಕೆಲವು ದಿವಸಗಳಾದ ಮೇಲೆ ವಾಲ್ಮೀಕಿ ಋಷಿಗಳು ವಾಲ್ಮೀಕಿ ರಾಮಾಯಣ ಅಂತಾನೆ ಪ್ರಸಿದ್ಧ, ರಾಮಾಯಣವನ್ನ ರಚನೆ ಮಾಡಿದ ವಾಲ್ಮೀಕಿ ಋಷಿಗಳು ಬರ್ತಾರೆ.
ಅವರ ಹತ್ರ ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನ ಕೊಟ್ಟು ಆದರ ಉಪಚಾರವನ್ನ ಮಾಡಿ ಆ ಗಿಣಿಯ ವಿಚಾರವನ್ನ ವಾಲ್ಮೀಕಿ ಋಷಿಗಳ ಹತ್ರ ಹೇಳ್ತಾನೆ. ಸ್ವಾಮಿ, ಈ ರೀತಿಯಾಗಿ ಆಗಿದೆ. ಹಾ, ಆ ಗಿಣಿ ಯಾರು ಗೊತ್ತಿಲ್ಲ, ಆದರೆ ಈ ರೀತಿಯಾಗಿ ನನಗೆ ಉಪದೇಶ ಮಾಡಿತ್ತು ಹಾಗೆ ಅಂತ ಅಷ್ಟು ಹೇಳ್ತಾನೆ. ವಾಲ್ಮೀಕಿ ಋಷಿಗಳು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತಾರೆ. ಧ್ಯಾನ ಮಗ್ನರಾಗಿ ಅವರಿಗೆ ಗೊತ್ತಾಗ್ತದೆ ಏನಾಯ್ತು ಹಾಗೆ ಅಂತ. ತದನಂತರ ಹೇಳಿದ್ರು, ರಾಜ, ಹಿಂದಿನ ಜನ್ಮದಲ್ಲಿ ತಾಮ್ರಪರ್ಣಿ ನದಿಯ ತೀರದಲ್ಲಿ ದ್ರವಿಡ ದೇಶದಲ್ಲಿ ಸುದೇವ ಅಂತ ಒಂದು ಬ್ರಾಹ್ಮಣನಾಗಿ ಹುಟ್ಟಿದ್ದೀನಿ. ಸುದೇವ ಅಂತ ಬ್ರಾಹ್ಮಣ. ಆಗ ನಿನಗೆ ಗೌತಮಿ ಅಂತ ಮಡದಿ ಇದ್ದಳು. ನಿನಗೆ ಒಂದು ಮಗಳು ಇದ್ದಳು, ಅವಳಿಗೂ ಕೂಡ ಗೌತಮಿ ಅಂತಾನೆ ಹೆಸರು. ಆದರೆ ನಿನಗೆ ಪುತ್ರ ಭಾಗ್ಯ ಇದ್ದಿಲ್ಲ, ಅನಪತ್ಯ ದೋಷ ಅಂತ ನೀನು ಚಿಂತಾಕ್ರಾಂತನಾಗಿ ಸಂತತಿ ಇಲ್ಲ ಅಂತ ನೀನು ನಿನ್ನ ಮಡದಿ ಗೌತಮಿ ಇಬ್ಬರೂ ಕೂಡ ತಾಮ್ರಪರ್ಣಿ ನದಿ ತೀರದಲ್ಲಿ ವಿಶೇಷವಾಗಿ ಪರಮಾತ್ಮನನ್ನ ಆರಾಧನೆ ಮಾಡ್ತಾ ಇದ್ದೀರಿ. ಪ್ರತಿ ದಿವಸವೂ ಕೂಡ ವಾಯು ಭಕ್ಷಣ ಅಷ್ಟೇ, ಅಂದ್ರೆ ಗಾಳಿಯನ್ನ ಮಾತ್ರ ಸ್ವೀಕಾರ ಮಾಡಿಕೊಂಡು 10 ವರ್ಷ ಕಾಲ ತಪಸ್ಸನ್ನ ನೀವು ಮಾಡಿದ್ದೀರಿ. ಆ ತಪಸ್ಸಿಗೆ ಮೆಚ್ಚಿ ಪರಮಾತ್ಮ ಗರುಡಾರೂಢನಾಗಿ ಬಂದು ನಿಮಗೆ ದರ್ಶನವನ್ನು ಕೊಟ್ಟು ಆಗ ನೀವು ಸಂತತಿಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಹೇಳಿದನಂತೆ, ನಿಮಗೆ ಆ ಭಾಗ್ಯ ಇಲ್ಲ, ಅದರಿಂದ ಯೋಚನೆ ಮಾಡಬೇಡಿ ಹಾಗೆ ಅಂತ ಹೇಳಿದನಂತೆ. ಆ ಮಾತನ್ನು ಕೇಳಿ ಆ ಗೌತಮಿಗೆ ಇನ್ನಷ್ಟು ಪತಿಯನ್ನ ಮುಖ ನೋಡ್ಲಿಕ್ಕಾಗದೆ ಮತ್ತೆ ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡಿದಳಂತೆ. ಸ್ವಾಮಿ, ಸ್ವತಂತ್ರ ನೀನು, ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಪರಮಾತ್ಮ ಇಲ್ಲ ಅಂತ ಹೇಳಿದರೆ ಇನ್ನು ಯಾರು ತಾನೇ ಕೊಡ್ಲಿಕ್ಕೆ ಸಾಧ್ಯ? ಅದರಿಂದ ದಯವಿಟ್ಟು ಅನುಗ್ರಹ ಮಾಡು ಹಾಗೆ ಅಂತ ಪ್ರಾರ್ಥನೆ ಮಾಡಿದಾಗ ಲಕ್ಷ್ಮೀನಾರಾಯಣನ ಅನುಗ್ರಹ ಸಿಗ್ತದೆ. ಅವರಿಗೂ ಕೂಡ ಒಂದು ಸುಂದರವಾದ ಮಗು ಹುಟ್ಟುತ್ತಾನೆ. ಆ ಮಗುವಿಗೆ ಸುಖದೇವ ಅಂತ ಹೆಸರು ಮಾಡ್ತಾರೆ. ಸುಖದೇವ ಅಂತ ನಾಮಕರಣ ಮಾಡಿ ಅವನಿಗೆ ಉಪನಯನವನ್ನು ಕೂಡ ಮಾಡ್ತಾ ಇದ್ದಾರೆ. ಗುರುಮುಖೇನ ವೇದಶಾಸ್ತ್ರ ಅಧ್ಯಯನ ಮಾಡ್ತಾ ಇದ್ದ. ಆಗ ದೇವಮುನಿ ಅಂತ ಒಂದು ಋಷಿಗಳು ಅಲ್ಲಿಗೆ ಬರ್ತಾರೆ. ಆ ಸುಖದೇವನನ್ನು ಕಂಡು ಅವನ ವರ್ಚಸ್ಸು ನೋಡಿ ಸಂತೋಷಪಟ್ಟು ಶ್ಲಾಘನೆ ಮಾಡಿದರಂತೆ. ಎಷ್ಟು ಲಕ್ಷಣ ಭರಿತವಾಗಿ ಇದ್ದಾನೆ, ಆದರೆ ಒಂದು ದುರಂತ, 12ನೇ ವಯಸ್ಸಿನಲ್ಲಿ ಅವನು ನೀರಲ್ಲಿ ಮುಳುಗಿ ಮೃತನಾಗ್ತಾನೆ ಹಾಗೆ ಅಂತ. ಆ ವಿಚಾರ ಕೇಳಿ ಅವರಿಗೆ ಭಾರಿ ದುಃಖ ಇತ್ತಂತೆ. ತದನಂತರ ಆ ಸುಖದೇವನಿಗೆ 12ನೇ ವರ್ಷ ನಡೀತಾ ಇರುವಾಗ ಸುದೇವ ಅಂದ್ರೆ ಅವರ ತಂದೆ ಸಮಿತು ದರ್ಬೆಯನ್ನ ತರುವುದಕ್ಕಾಗಿ ಕಾಡಿಗೆ ಹೋಗಿರ್ತಾನೆ. ಸುಖದೇವ ತನ್ನ ಗೆಳೆಯರ ಜೊತೆಗೆ ಬಾವಿಯಲ್ಲಿ ಜಲಕ್ರೀಡೆಯನ್ನು ಮಾಡ್ತಾ ಇರುವಾಗ ಆ ಬಾವಿಯಲ್ಲೇ ಅವನ ಮೃತ್ಯು ಇತ್ತು. ಈಜ್ಕೊಂಡು ಅವನು ಆಳಕ್ಕೆ ಹೋಗ್ತಾನೆ, ಆದ್ರೆ ಮೇಲಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ, ಅವನು ಅಲ್ಲೇ ಮುಳುಗಿ ಹೋದ ಹಾಗೆ ಅಂತ. ಈ ವಿಷಯ ಗೊತ್ತಾಯಿತು. ಆ ಮಗುವಿನ ಮೃತ ಶರೀರವನ್ನ ಇಟ್ಟುಕೊಂಡು ಜನರು ಎಷ್ಟೋ ಸಮಾಧಾನ ಮಾಡ್ತಾರೆ, ಆದರೂ ಕೂಡ ಅವರ ದುಃಖ ಹೋಗ್ತಾನೆ ಇಲ್ಲ. ಮತ್ತೆ ಆ ಸಂದರ್ಭದಲ್ಲಿ ಆಕಾಶದಲ್ಲಿ ಮೇಘಗಳು ಬಂದು ಬಿರುಗಾಳಿ ಬಂದು ಜೋರು ಮಳೆ ಬರಕ್ ಶುರುವಾಯಿತು. ಆ ಮಗುವಿನ ಆ ಶರೀರವನ್ನ ಇಟ್ಟುಕೊಂಡು ದುಃಖ ತಡ್ಕೊಳಿಕ್ಕಾಗದೆ ಅಳ್ತಾ ಇದ್ದಾರೆ. ಇದೇ ರೀತಿಯಾಗಿ 1 ಮಾಸ ಕಳೀತಂತೆ, 1 ತಿಂಗಳು ಕಳೀತು. ತಕ್ಷಣ ಪರಮಾತ್ಮ ಮತ್ತೆ ಅವರಿಗೆ ದರ್ಶನ ಕೊಟ್ಟಂತೆ. ದರ್ಶನ ಕೊಟ್ಟು ಪರಮಾತ್ಮ ಬಂದ ಕೂಡಲೇ ಆ ಸುಖದೇವ ಮತ್ತೆ ಅವನು ಎದ್ದೇಳ್ತಾನೆ, ಹೋದ ಉಸಿರು ಮತ್ತೆ ಬಂತು ಅಂತ. ಆಗ ಪರಮಾತ್ಮ ಅನುಗ್ರಹ ಮಾಡಿದ, 12,000 ವರ್ಷ ನೀನು ಸುಖವಾಗಿ ಇರು ಹಾಗೆ ಅಂತ ಆ ಸುಖದೇವನಿಗೆ ವರವನ್ನು ಕೂಡ ಕೊಟ್ರು ಹಾಗೆ ಅಂತ. ಯಾತಕ್ಕೆ ನಿಮಗೆ ಇಷ್ಟು ಅನುಗ್ರಹ ಮಾಡ್ತಾ ಇದ್ದೇನೆ ಎಂಬ ಒಂದು ಕಾರಣವನ್ನು ಕೂಡ ಪರಮಾತ್ಮನೇ ತಿಳಿಸಿದಂತೆ. ನೀವು ಯಾವಾಗ ಉಪವಾಸ ಪ್ರಾರಂಭ ಮಾಡಿದಿರಿ ಅವತ್ತಿನಿಂದ ಅಧಿಕ ಮಾಸ ಪ್ರಾರಂಭ ಆಗಿತ್ತು. ಅಧಿಕ ಮಾಸ 1 ತಿಂಗಳು ಪೂರ್ತಿ ನೀವು ಉಪವಾಸದಲ್ಲೇ ಕಳೆದಿದ್ದೀರಿ. ಮತ್ತೆ ಮಳೆ ನೀರಲ್ಲೇ ಸ್ನಾನವನ್ನು ಕೂಡ ಮಾಡಿದ್ದೀರಿ. ಸ್ನಾನ ಮತ್ತು ಉಪವಾಸ 2 ಅಧಿಕ ಮಾಸದಲ್ಲಿ ಅದು ಮಹಾಪರ್ವಕಾಲ. ಅಧಿಕ ಮಾಸ ಅಂದ್ರೆ ಮಹಾಪರ್ವಕಾಲ. ಮಹಾಪರ್ವಕಾಲದ ಸ್ನಾನ ಆಯಿತು. ಅದೇ ರೀತಿಯಾಗಿ ಮಹಾಪರ್ವಕಾಲದಲ್ಲಿ ಮಹಾ ಉಪವಾಸವನ್ನು ಕೂಡ ಮಾಡಿದ್ದೀರಿ. ಅದೇ ಮಹಾ ತಪಸ್ಸಾಯಿತು. ಅದರ ಫಲಿತಾಂಶ ನೀವು ಇಂಥ ಒಂದು ಆ ಪುತ್ರನಿಗೆ ದೀರ್ಘವಾದ ಆಯುಷ್ಯ, 12,000 ವರ್ಷದ ಆಯುಷ್ಯವನ್ನ ಅವನು ಪಡೆದಿದ್ದಾನೆ ಅಂತ ಅದರ ಕಾರಣವನ್ನು ಕೂಡ ಪರಮಾತ್ಮ ಹೇಳಿ ಅನುಗ್ರಹ ಮಾಡಿದ ಹಾಗೆ ಅಂತ. ಇಷ್ಟು ವಿಚಾರವನ್ನ ವಾಲ್ಮೀಕಿ ಋಷಿಗಳು ಹೇಳಿ
ಇನ್ನೊಂದು ವೃತ್ತಾಂತವನ್ನು ಹೇಳ್ತಾರೆ. ಧನು ಅಂತ ಇದರದ್ದೇ ಒಂದು ವಿಚಾರ, ಇದೇ ತರನೇ ಮತ್ತೊಂದು ವಿಚಾರ, ಮತ್ತೊಂದು ಕೇಸು. ಧನು ಅಂತ ಒಬ್ಬ ಮುನಿಶ್ರೇಷ್ಠರು, ಅವರಿಗೆ ಹುಟ್ಟುವ ಮಕ್ಕಳೆಲ್ಲ ಮೃತರಾಗ್ತಾ ಇದ್ರು, ಆಯುಷ್ಯವೇ ಇರ್ತಾ ಇಲ್ಲ. ದೀರ್ಘಾಯುಷಿಯಾದ ಮಗನನ್ನ ಪಡಿಬೇಕು ಅಂತ ದೇವತೆಗಳನ್ನು ಕುರಿತು ತಪಸ್ ಮಾಡ್ತಾರೆ, ಘೋರ ತಪಸ್ಸನ್ನು ಮಾಡ್ತಾರೆ. 1000 ವರ್ಷ ತಪಸ್ ಮಾಡಿದಾಗ ದೇವತೆಗಳು ಪ್ರತ್ಯಕ್ಷ ಆಗಿ ಅನುಗ್ರಹ ಮಾಡಿದ್ರು. ದೇವತೆಗಳು ಒಂದು ಪರ್ವತವನ್ನು ತೋರಿಸಿದರಂತೆ. ನೋಡಿ, ಈ ಪರ್ವತ ಎಷ್ಟು ದಿವಸ ಕಾಲ ಇರುತ್ತದೋ ಅಷ್ಟು ನಿಮ್ಮ ಮಗ ಇರ್ತಾನೆ, ಅಷ್ಟು ದೀರ್ಘಾಯುಷಿಯಾಗಿ ಇರ್ತಾನೆ, ಹಾಗೆ ಅಂತ ಅವರು ದೇವತೆಗಳು ವರವನ್ನು ಕೊಟ್ಟರು. ಆಯ್ತು, ಸಂತೋಷ ಆಯ್ತು ಅಂತ ಒಂದು ಮಗ ಹುಟ್ಟಿದ ಅವರಿಗೂ ಕೂಡ, ಆ ಧನು ಎನ್ನತಕ್ಕ ಮುನಿಗಳಿಗೆ. ಆದರೂ ಅವನ ಬುದ್ಧಿ ಮಾತ್ರ ಸರಿ ಇಲ್ಲ, ಅವನ ಸನ್ಮಾರ್ಗದಲ್ಲಿ ನಡೀತಾ ಇಲ್ಲ. ಬೇರೆ ಋಷಿಗಳಿಗೆ ಭಾರಿ ಹಿಂಸೆಯನ್ನ ಮಾಡ್ತಾ ಇದ್ದ. ಒಂದು ಬಾರಿ ಮಹಿಷ ಅಂತ ಒಬ್ಬ ಋಷಿಗಳು, ಭಾರಿ ಕೋಪಿಷ್ಠರು, ಅವರು ಶಾಲಿಗ್ರಾಮ ಪೂಜೆಯನ್ನ ಮಾಡ್ತಾ ಇರುವಾಗ ಈ ಹುಡುಗ ಓಡಿ ಬಂದು ಶಾಲಿಗ್ರಾಮವನ್ನೇ ತೆಗೆದು ಬಾವಿಯಲ್ಲಿ ಹಾಕ್ಬಿಟ್ಟ. ಮಾಡಿ ಅಪಹಾಸವನ್ನು ಮಾಡ್ತಾ ಇದ್ದಾನೆ. ಅವರಿಗೆ ಭಾರಿ ಸಿಟ್ಟು ಬಂದೋಯ್ತು ಮಹಿಷ ಎನ್ನತಕ್ಕ ಋಷಿಗಳಿಗೆ. ನೀನು ಈಗಲೇ ಸಾಯಿ ಅಂತ ಶಾಪವನ್ನು ಕೊಡ್ತಾ ಇದ್ದ. ತಕ್ಷಣ ಸತ್ತೋಗು, ಮೃತನಾಗು ಅಂತ ಶಾಪವನ್ನು ಕೊಡ್ತಾರೆ. ಆದ್ರೆ ಆ ಶಾಪ ಏನೂ ಆಗ್ಲಿಲ್ಲ, ಆ ಹುಡುಗ ಸಾಯಲೇ ಇಲ್ಲ. ತಕ್ಷಣ ಇವರಿಗೆ ಅನಿಸ್ತು, ಮಹಿಷ ಋಷಿಗಳಿಗೆ ಅನಿಸ್ತು. ಧ್ಯಾನದಲ್ಲಿ ಮಗ್ನರಾಗಿ ನೋಡ್ತಾರೆ, ಏನಾಯ್ತು, ಯಾಕೆ ಸಾಯ್ತಾ ಇಲ್ಲ ಅವನು, ಹಾಗೆ. ಆಗ ಗೊತ್ತಾಯ್ತು, ಈ ದೇವತೆಗಳು ವರ ಕೊಟ್ಟಿದ್ದಾರೆ, ಈ ಪರ್ವತ ಇರುವಷ್ಟು ಇವನಿಗೆ ಆಯುಷ್ಯ ಅಂತ. ದೊಡ್ಡ ಉಸಿರನ್ನ ತೆಗೆದುಕೊಂಡು ಆ ಉಸಿರಿನಿಂದಲೇ ಕೋಟ್ಯಾದಿ ಎಮ್ಮೆಗಳನ್ನ ಸೃಷ್ಟಿ ಮಾಡಿದಾರಂತೆ. ಅವ್ರ ಹೆಸರೇ ನೋಡಿ ಮಹಿಷ, ಹಾಗೆ ಅಂತ. ಅನೇಕ ಮಹಿಷಗಳನ್ನ ಸೃಷ್ಟಿ ಮಾಡಿದ್ರು. ಅವೆಲ್ಲ ಹೋಗಿ ಆ ದೊಡ್ಡ ಪರ್ವತ ಅದನ್ನ ಪುಡಿ ಪುಡಿ ಮಾಡಿಬಿಡುತ್ತಂತೆ. ತಕ್ಷಣ ಆ ಧನು ಋಷಿಗಳ ಅವರ ಮಗ ಮೃತನಾದ, ಹಾಗೆ ಅಂತ. ಈ ರೀತಿಯಾಗಿ ಹಠದಿಂದ ಮಕ್ಕಳನ್ನ ಪಡೆಯೋದು ಒಂದು. ಅದರಿಂದ ಹಠ ಮಾಡಿ ಮಕ್ಕಳನ್ನ ಪಡೆದರೂ ಕೂಡ ಆ ಸಂತಾನ ನಿಲ್ತಾ ಇಲ್ಲ, ಹಾಗೆ ಅಂತ. ಅಂದ್ರೆ ಜೊತೆಗೆ ಇರೋದಿಲ್ಲ ಅಂತ. ಆದರೆ ವಾಲ್ಮೀಕಿ ಋಷಿಗಳು ಈ ವಿಚಾರವನ್ನು ಹೇಳಿ, ನೀನು ಆ ರೀತಿಯಾಗಿ ಮಾಡಿಲ್ಲ, ನಿನಗೂ ಮಕ್ಕಳು ಬೇಕು ಅಂತ ಇತ್ತು, ಆದರೆ ನೀನು ಪರಮಾತ್ಮನ ತಪಸ್ಸನ್ನು ಮಾಡಿ, ಪರಮಾತ್ಮನ ಅನುಗ್ರಹದಿಂದ, ಅದು ವಿಶೇಷವಾಗಿ ತಪಸ್ಸನ್ನು ಮಾಡಿ, ಅಧಿಕ ಮಾಸದ ಸ್ನಾನ, ಅಧಿಕ ಮಾಸದ ಉಪವಾಸ, ಅದರಿಂದ ಉಂಟಾದ ಮಗ ಅವನು, ಅದರಿಂದ ದೀರ್ಘಾಯುಷಿಯಾದ ಅವನು, ಹಾಗೆ ಅಂತ. ನೋಡಿ, ಧನು ಋಷಿಗಳಿಗೂ ಈ ಸುಖದೇವನ ವೃತ್ತಾಂತಕ್ಕೂ ಇಷ್ಟು ವ್ಯತ್ಯಾಸ ಇದೆ ಅಂತ ವಾಲ್ಮೀಕಿ ಋಷಿಗಳು ಹೇಳ್ತಾ ಇದ್ದಾರೆ. ತದನಂತರ ಆ ಒಂದು ಪ್ರಭಾವದಿಂದ, ಅಧಿಕ ಮಾಸದ ಒಂದು ಪ್ರಭಾವದಿಂದ ನೀನು ಕೂಡ ಮುಂದಿನ ಜನ್ಮದಲ್ಲಿ ದೃಢಧನ್ವ ಎನ್ನುವ ಹೆಸರಿನಿಂದ ಚಕ್ರವರ್ತಿಯಾಗಿ ನೀನು ಹುಡ್ಲಿಕ್ಕಿದ್ದಿ. 10,000 ವರ್ಷ ಸುಖದಿಂದ ನೀನು ರಾಜ್ಯ ಪರಿಪಾಲನೆ ಮಾಡ್ತಿ. ಆಗ್ಲೂ ಕೂಡ ಈ ಗೌತಮಿ ಅಂತ ಯಾರನ್ನೇನ ಮಡದಿಯಾಗಿ ಇದ್ದಾಳೆ, ಅವಳೇ ಗುಣಸುಂದರಿ ಎನ್ನುವ ಹೆಸರಿನಿಂದ ನಿನಗೆ ಮಡದಿ ಆಗ್ತಾಳೆ. ಪುತ್ರ ಪೌತ್ರ ಎಲ್ಲರೂ ಕೂಡ ನಿನಗೆ ಜನಿಸ್ತಾರೆ. ಭೋಗ ಭಾಗ್ಯದಲ್ಲಿ ನೀನು ಮುಳುಗಿ ಇರ್ತೀಯ. ಇದೆಲ್ಲ ಪರಮಾತ್ಮ ಹೇಳುವ ಮಾತು ಆ ಸುದೇವನಿಗೆ. ನನ್ನನ್ನ ಮರೆತಿರ್ತೀಯ, ಅದರಿಂದ ಈ ಮಗ ಸುಖದೇವ ಅಂತ ಏನು ಮಗ ಇದ್ದಾನೆ, ಅವನೇ ಗಿಣಿಯ ರೂಪದಲ್ಲಿ ಬಂದು ನಿನಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ತದನಂತರ ವಾಲ್ಮೀಕಿ ಋಷಿಗಳು ನಿನಗೆ ವಿಶೇಷವಾಗಿ ತತ್ವೋಪದೇಶವನ್ನು ಮಾಡ್ತಾರೆ. ತದನಂತರ ನೀನು ತಪಸ್ಸನ್ನು ಮಾಡಿ ವೈಕುಂಠವನ್ನು ಸೇರ್ತೀಯ ಅಂತ ಪರಮಾತ್ಮ ಇಷ್ಟು ಅನುಗ್ರಹ ಮಾಡಿ ಅವರಿಗೆ ಅನುಗ್ರಹ ಮಾಡಿ ಅಂತರ್ಧಾನನಾದ ಅಂತ ಹೇಳ್ತಾರೆ. ಈ ವಿಚಾರವನ್ನ ವಾಲ್ಮೀಕಿ ಋಷಿಗಳು ದೃಢಧನ್ವನಿಗೆ ಹೇಳಿದ್ರು. ಇಂದಿನ ಜನ್ಮದಲ್ಲಿ ನೀನು ಬ್ರಾಹ್ಮಣನಾಗಿ ಇದ್ದಿ, ಇಷ್ಟು ತಪಸ್ಸನ್ನು ಮಾಡಿದ್ದಿ, ಅಧಿಕ ಮಾಸದ ಸ್ನಾನ ಉಪವಾಸದ ಒಂದು ಪ್ರಭಾವ, ಆ ಜನ್ಮದಲ್ಲೇ ದೀರ್ಘಾಯುಷ್ಯಾದ ಮಗ ನಿನಗೆ ಹುಟ್ಟಿದ. ಈ ಜನ್ಮದಲ್ಲೂ ಕೂಡ ನೀನು ಚಕ್ರವರ್ತಿಯಾಗಿ ಇದ್ದು ಎಲ್ಲವನ್ನು ಪಡೀತಾ ಇದ್ಯಾ. ಆದ್ರೆ ಪರಮಾತ್ಮ ತಿಳಿಸಿದಂತೆ ಆ ಗಿಣಿ ಯಾರು ಅಂದ್ರೆ ಹಿಂದಿನ ಜನ್ಮದ ನಿನ್ನ ಮಗ ಸುಖದೇವ ಅಂತ. ಅವನೇ ಈಗ ಗಿಣಿ ರೂಪದಲ್ಲಿ ನಿನಗೆ ಎಚ್ಚರವನ್ನು ಕೊಟ್ಟಿದ್ದಾನೆ. ಎಷ್ಟು ದಿವಸ ಹೀಗೆ ನೀನು ಸಂಸಾರದ ಭೋಗದಲ್ಲಿ ಮುಳುಗಿ ಇರ್ತೀಯ, ವಿರಕ್ತಿಯನ್ನು ಹೊಂದಿ ತಪಸ್ಸನ್ನು ಮಾಡಿ ತತ್ವವನ್ನು ತಿಳಿದು ಪರಮಾತ್ಮನ ಪಾದವನ್ನ ಸೇರುವ ಒಂದು ಪ್ರಯತ್ನವನ್ನ ಮಾಡಬೇಕು, ಹಾಗೆ ಅಂತ. ಅದೇ ಪ್ರಕಾರವಾಗಿ ಆ ಗಿಣಿ ಬಂದು ಹೇಳಿತ್ತು ಅಂತ ಇಷ್ಟು ವಿಚಾರವನ್ನ ವಾಲ್ಮೀಕಿ ಋಷಿಗಳು ಹೇಳಿದಾಗ ಅವನಿಗೂ ಕೂಡ ಅರ್ಥ ಆಯಿತು.
ವಾಲ್ಮೀಕಿ ಋಷಿಗಳತ್ರ ವಿಶೇಷವಾಗಿ ತತ್ವೋಪದೇಶವನ್ನು ಪಡೆದು ಅವನು ಉತ್ತಮ ಗತಿಯನ್ನ ಹೊಂದಿದ ಹಾಗೆ ಅಂತ. ಇದು ಒಟ್ಟು ವಿಚಾರ ನೋಡಿ. ಅಧಿಕ ಮಾಸದ ಸ್ನಾನದ ಫಲ, ಉಪವಾಸ ವ್ರತದ ಫಲ ಅದು ಎಷ್ಟಿದೆ ಅಂತ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಹಾಪುಣ್ಯವನ್ನ ಕೊಡತಕ್ಕದ್ದು ಈ ಅಧಿಕ ಮಾಸ ಹಾಗೆ ಅಂತ. ಇನ್ನು ಮತ್ತೊಂದು ಉಪಾಖ್ಯಾನ ಕದರ್ಯ ಹಾಗೆ ಅಂತ. ಅವನ ವಿಚಾರ ಏನು ಅಂದ್ರೆ, ಕೇರಳ ದೇಶದಲ್ಲಿ ಬ್ರಾಹ್ಮಣ ಒಬ್ಬ ಇದ್ದ, ಚಿತ್ರಶರ್ಮ ಅಂತ, ಭಾರಿ ಶ್ರೀಮಂತ. ಅವನಿಗೆ ಒಬ್ಬ ಮಗ ಇದ್ದ. ಅವನಿಗೆ ಮಗನನ್ನ ಕದರ್ಯ ಅಂತಾನೆ ಕರಿತಾ ಇದ್ರು. ಕದರ್ಯ ಅಂದ್ರೆ ಭಾರಿ ಲೋಭಿಷ್ಟ ಅಂತ, ಭಾರಿ ಲೋಭ, ಎಲ್ಲ ನನಗೆ ನನಗೆ ಅಂತ. ಒಂದು ದಿವಸವೂ ಕೂಡ ಹೋಮ ಹವನ, ಪಿತೃಗಳ ಕಾರ್ಯ, ಸ್ನಾನ ಮುಂತಾದವುಗಳು, ದೀಪದಾನ, ವೈಶಾಖ ಮಾಸದಲ್ಲಿ ಧಾನ್ಯ ದಾನ, ವ್ಯತಿಪಾತ ಅಂತ ಯೋಗ, ಅದು ಮಹಾಯೋಗ ಅದು. ಅಂತಹ ಸಂದರ್ಭದಲ್ಲಿ ಸುವರ್ಣ ದಾನ, ವ್ಯತಿಪಾತ ಬಂದಾಗ ಬೆಳ್ಳಿಯ ದಾನ ಮಾಡಬೇಕು. ಸೂರ್ಯ ಚಂದ್ರ ಗ್ರಹಣ ಕಾಲಗಳಲ್ಲಿ ಜಪವನ್ನ ಮಾಡಬೇಕು. ಯಾವ ಪುಣ್ಯ ಕಾರ್ಯವನ್ನು ಅವನು ಮಾಡಲಿಲ್ಲ. ಅದರ ಬದಲಾಗಿ ಏನ್ ಮಾಡ್ತಾ ಇದ್ದ, ತಾನು ಬಡವ ಅಂತ ಎಲ್ಲರ ಹತ್ರ, ತಾನು ಬಡವ ಅಂತ ಹಣವಂತನಾಗಿ ಇದ್ರೂ ಕೂಡ ಬಡವ ಅಂತ ಹೇಳಿಕೊಂಡು ಎಲ್ಲರ ಹತ್ರನೂ ದುಡ್ಡು ಕೊಡು ಅಂತ ಭಿಕ್ಷೆ ಬೇಡ್ತಾ ಇದ್ದ ಅಂತ. ಕೊನೆ ತನಕ ಹೀಗೆ ಇದ್ದ. ಒಂದು ತೋಟಗಾರನ ಗೆಳೆತನ ಸಿಕ್ತು ಕಾಡಿನಲ್ಲಿ ಇದ್ದಾಗ. ಅವನ ಹತ್ರನೂ ಹಾಗೆ ಹೇಳ್ತಾ ಇದ್ದ. ತೋಟಗಾರ, ಆಯ್ತಪ್ಪ ತೋಟವನ್ನು ನೋಡ್ಕೊಂಡಿರು ಅಂತ ಹೇಳಿ ಅಲ್ಲಿ ಅನೇಕ ಮರಗಿಡಗಳು ಬೆಳೆದಿದ್ದವು, ಹಣ್ಣುಗಳು ಎಲ್ಲ ಕೊಡ್ತಾ ಇದ್ದವು. ಅದನ್ನೆಲ್ಲ ಮಾರಾಟ ಮಾಡಿ ದುಡ್ಡು ಪಡೀತಾ ಇದ್ದ. ಯಜಮಾನ ಬಂದು ಕೇಳಿದಾಗ ಪಶು ಪಕ್ಷಿಗಳು ತಿಂದೋಯ್ತು ಹಾಗೆ ಅಂತ ಸುಳ್ಳು ಹೇಳಿ ಆ ಯಜಮಾನನನ್ನು ಏಮಾರಿಸ್ತಾ ಇದ್ದ. ಈ ರೀತಿಯಾಗಿ 87 ವರ್ಷ ಬದುಕಿದಂತ ಅವನು. ತದನಂತರ ಮರಣವನ್ನು ಹೊಂದಿದಾಗ ಯಮಭಟರು ಅವನನ್ನ ಯಮದೇವರ ಹತ್ರ ಕರ್ಕೊಂಡು ಹೋಗ್ತಾರೆ. ಯಮದೇವರು ಶಿಕ್ಷೆಯನ್ನು ಹೇಳುವಾಗ, ಮೊದಲು ನೀನು ಪ್ರೇತವಾಗಿ ಹುಟ್ಟಬೇಕು, ತದನಂತರ ನಿನಗೆ ಕೋತಿಯ ಜನ್ಮ ಬರುತ್ತದೆ, ತದನಂತರ ನಾನಾ ವಿಧವಾದ ನರಕಯಾತನೆಗಳನ್ನ ನೀನು ಅನುಭವಿಸಬೇಕು ಅಂತ ಯಮದೇವರು ಶಿಕ್ಷೆಯನ್ನು ಕೊಟ್ರು ಹಾಗೆ ಅಂತ. ಈ ರೀತಿಯಾಗಿ ಆ ಕದರ್ಯ ಅಂತ ಆ ಪಾಪಿಷ್ಟನಾದವ ಪ್ರೇತ ಯೋನಿಯಲ್ಲಿ ಬಂದು ಆ ಯೋನಿಯನ್ನು ಕಳ್ಕೊಂಡ. ಕೆಲವು ವರ್ಷಗಳಾದ ಮೇಲೆ ಮುಗೀತು, ಪ್ರೇತ ಜನ್ಮ ಮುಗೀತು. ಕೋತಿಯಾಗಿ ಹುಟ್ಟಿದ ಆ ಕದರ್ಯ. ಕಾಲಂಜರ ಪರ್ವತ ಅಂತ, ಅಲ್ಲಿ ಮೃಗತೀರ್ಥ ಅಂತ ಒಂದು ತೀರ್ಥ, ಅದರ ಸಮೀಪದಲ್ಲಿ ಅವನು ವಾಸ ಮಾಡ್ತಾ ಇದ್ದ. ಕದರ್ಯನಾಗಿ ಹಿಂದಿನ ಜನ್ಮದಲ್ಲಿ ಅವನು ಒಂದು ಬಾರಿ ಈ ರೀತಿಯಾಗಿ ಅಧಿಕ ಮಾಸದ ವ್ರತಗಳನ್ನ ಮಾಡಿ ಉದ್ಯಾಪನ ಮಾಡ್ತಾ ಇದ್ರು ಒಂದು ಬ್ರಾಹ್ಮಣರು. ಅವರು ಅನೇಕ ದಾನಗಳನ್ನೆಲ್ಲ ಕೊಡ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ಕದರ್ಯ ಅಲ್ಲಿ ಹೋಗಿ ಪುರುಷೋತ್ತಮ ಮಾಸದ ವೈಭವ ಶಾಸ್ತ್ರೋಕ್ತ ರೀತಿಯಲ್ಲಿ ನೀವು ಮಾಡಿದ್ದೀರಾ ಅಂತ ಅವರನ್ನ ಹೊಗಳುವಂತೆ ನಾಟಕ ಮಾಡಿ, ತಾನು ಮತ್ತೆ ದರಿದ್ರನಾಗಿದ್ದೇನೆ ಅಂತ ಸುಳ್ಳು ಹೇಳಿ ಯಾಚನೆ ಮಾಡಿ ಹಣವನ್ನ ಪಡ್ಕೊಂಡಿದ್ದ. ಅದರಿಂದ ಅಧಿಕ ಮಾಸದ ಸ್ವಲ್ಪ ಸಂಸ್ಕಾರ ಅವನಿಗೆ ಇತ್ತು. ಅಧಿಕ ಮಾಸ ಅಂದ್ರೆ ಏನು, ದಾನ ಧರ್ಮ ಏನ್ ಮಾಡಬೇಕು, ಅದು ಅಷ್ಟು ಶ್ರೇಷ್ಠವಾದದ್ದು ಅಂತ ಮೋಸ ಮಾಡೋದಕ್ಕೆ ಮಾಡಿದ್ರೂ ಕೂಡ ಜ್ಞಾನ ಇತ್ತು, ಒಂದ್ ಸ್ವಲ್ಪ ಪುಣ್ಯವೂ ಇತ್ತು. ಆ ಪುಣ್ಯದ ಫಲದಿಂದ ಸುಳ್ಳಾಗಿ ಹೊಗಳಿದ್ರೂ ಕೂಡ ಪುಣ್ಯವಂತೂ ಇತ್ತು. ಅಧಿಕ ಮಾಸದ ಫಲ ಅದು. ಅವನು ದೊಡ್ಡವನಾಗಿ ಬೆಳೀತಾ ಬೆಳೀತಾ ಆ ಕೋತಿ ಬೆಳೀತಾ ಇತ್ತು. ಬಾಯಲ್ಲಿ ಒಂದು ಹುಣ್ಣು ಬಂದ್ಬಿಡುತ್ತಂತ. ಏನನ್ನು ಕೂಡ ತಿನ್ಲಿಕ್ಕಾಗಿಲ್ಲ, ಬಾಯಿ ತೆರೆಯಕ್ಕೆ ಆಗಿಲ್ಲ, ನೀರು ಕುಡಿಯಕ್ಕಾಗಿಲ್ಲ, ತಿನ್ಲಿಕ್ಕಾಗಿಲ್ಲ. ಹಣ್ಣುಗಳನ್ನೆಲ್ಲ ಕಿತ್ತಾ ಇದೆ, ತಿನ್ನಬೇಕು ಅಂತ ತಿನ್ಲಿಕ್ಕಾಗಿಲ್ಲ, ಅದನ್ನ ಎಸೆದು ಬಿಡೋದು. ಮರಗಳಿಂದ ಹಣ್ಣನ್ನು ಕಿತ್ಕೊಂಡು ತಿನ್ನಬೇಕು ಅಂತ ತಿನ್ಲಿಕ್ಕಾಗಿಲ್ಲ, ಬಾಯಿ ಹುಣ್ಣು, ಅದನ್ನ ಎಸೆದು ಬಿಡೋದು. ಈ ರೀತಿಯಾಗಿ ಅನೇಕ ಜನರು ಆ ಹಣ್ಣುಗಳನ್ನ ಸ್ವೀಕಾರ ಮಾಡಿ ತಿಂತಾ ಇದ್ರು ಅಂತ ಹೇಳ್ತಾರೆ. ಪಾಪ ಅದಕ್ಕೆ ತಿನ್ಲಿಕ್ಕಾಗಿಲ್ಲ. ಈ ರೀತಿಯಾಗಿ ಇನ್ನೇನು ಹಸಿವು ಬಾಯಾರಿಕೆ, ಬದುಕಕ್ಕೆ ಆಗಿಲ್ಲ. ಆ ಮೃಗತೀರ್ಥದ ಆ ಕುಂಡದಲ್ಲೇ ಬಿದ್ದು 5 ದಿವಸ ಬದುಕಿತ್ತಂತೆ. ತದನಂತರ ಅದು ದೇಹವನ್ನ ಬಿಟ್ಟಿತ್ತು ಹಾಗೆ. ಅದು ಯಾವಾಗ ಅಂದ್ರೆ ಅದು ಅಧಿಕ ಮಾಸ ಪರ್ವಕಾಲ ಬಂದಿತ್ತು. ಹಣ್ಣನ್ನ ಕಿತ್ತಿ ಹಾಕಿದ್ದು, ಮೃಗತೀರ್ಥದಲ್ಲಿ ಆ ಕುಂಡದಲ್ಲಿ 5 ದಿವಸ ಸ್ನಾನ ಮಾಡಿದ್ದು, ಒಂದು ರೀತಿಯಾಗಿ ಸ್ನಾನ ಮತ್ತು ಉಪವಾಸ. ಅದು ಯಾರು ಮಾಡಿರೋದು, ಒಂದು ಕೋತಿ ಮಾಡಿರೋದು. ಅದು ಬುದ್ಧಿಪೂರ್ವಕ ಏನ್ ಮಾಡಿದ್ದಲ್ಲ, ಅದು ಬಾಯಿ ಹುಣ್ಣು ಅಂತ ಉಪವಾಸ ಇತ್ತು. ಅಲ್ಲೇ ಪ್ರಾಣ ಬಿಡಬೇಕು ಅಂತಾನೆ ಅದು ಅಲ್ಲಿ ಬಿತ್ತು 5 ದಿವಸ ಸರೋವರದಲ್ಲೇ ಇದ್ದಿದೆ, ಆ ಕುಂಡದಲ್ಲೇ ಇದ್ದಿದೆ. ಅದರಿಂದ ಸ್ನಾನ ಮಾಡಿದ ಫಲ.
ಮರಣಾನಂತರ ದಿವ್ಯ ದೇಹವನ್ನ ಪಡೆದು ಅದು ವೈಕುಂಠಕ್ಕೆ ಹೋಗ್ಲಿಕ್ಕೆ ವಿಮಾನ ಬಂತು. ಹಾಗೆ ಕೋತಿಯಂತ ಪಾಪಿಷ್ಟ ಜೀವರಾಶಿಗೂ ಕೂಡ ಇಂತಹ ವೈಭವ ಅಧಿಕ ಮಾಸದ ಒಂದು ಪ್ರಭಾವದಿಂದ ಇದೆ ಅಂತ ಆದರೆ ಬುದ್ಧಿಪೂರ್ವಕರಾದ ಮನುಷ್ಯರು ಯಾಕೆ ಇದನ್ನ ಶ್ರದ್ಧಾಭಕ್ತಿಯಿಂದ ಮಾಡಬಾರದು ಅಂತ ಒಂದು ವಿಚಾರ. ಹಾಗೆ ಹೇಳ್ತಾರಂತೆ, ಸುಶೀಲ ಮತ್ತು ಪುಣ್ಯಶೀಲ ಅಂತ ಇಬ್ರು ವಿಷ್ಣು ದೂತರು ಬರ್ತಾರೆ ಆ ಕೋತಿಯನ್ನ ಕರ್ಕೊಂಡು ಹೋಗೋದಕ್ಕೆ. ಅವರು ಹೇಳ್ತಾರೆ, ಪುರುಷೋತ್ತಮ ಮಾಸದ ಅದು ಪವಿತ್ರವಾದ ಮಾಸ, ಆ ಮಾಸದಲ್ಲಿ ನೀನು ಉಪವಾಸ ಇದ್ದಿ 5 ದಿವಸ ಮೃಗತೀರ್ಥದಲ್ಲಿ ಸ್ನಾನ ಮಾಡಿದ ಪುಣ್ಯ, ಮತ್ತು ನೀನು ಯಾವ ಹಣ್ಣುಗಳನ್ನ ಎಸೆದಿ ಅದನ್ನು ಜನರೆಲ್ಲ ಸ್ವೀಕಾರ ಮಾಡಿದ್ದಾರೆ, ದಾನ ಮಾಡಿದ ಫಲ ಬಂದಿದೆ ನಿನಗೆ, ಅದರಿಂದ ಅಪಾರ ಪುಣ್ಯ ಬಂದಿದೆ ನಿನಗೆ, ಹಾಗೆ ಅಂತ ಸರ್ವ ಪಾಪವೂ ಪರಿಹಾರ ಆಗಿದೆ, ಅದರಿಂದ ಇಂಥ ವೈಕುಂಠದಲ್ಲಿ ವಾಸ ಮಾಡುವ ಒಂದು ಸುಯೋಗ ನಿನಗೆ ಪ್ರಾಪ್ತವಾಗಿದೆ ಅಂತ. ಗೋಲೋಕ ಅಂತ ಕರೀತಾರೆ, ವೈಕುಂಠ ಲೋಕದಲ್ಲಿ ಗೋಲೋಕ ಅಂತ ಗೋಲೋಕಕ್ಕೆ ನೀನು ಪಡೆದಿದ್ಯಾ ಹಾಗೆ ಅಂತ. ಅಧಿಕ ಮಾಸದ ಒಂದು ವ್ರತದ ಮಹಿಮೆ ನೋಡಿ ಇದು ಹಾಗೆ ಅಂತ. ಇದು ಆ ಒಂದು ವಿಚಾರ. ತದನಂತರ ಕೌಶಿಕನ ಕಥೆಯನ್ನ ಹೇಳ್ತಾ ಇದ್ದಾರೆ. ಕೌಶಿಕ ಅಂತ ತಪಸ್ವಿಯಾದ ಬ್ರಾಹ್ಮಣ, ವಿಷ್ಣು ಭಕ್ತ, ವೇದ ಪಾರಾಯಣ. ಅವನಿಗೆ ಒಬ್ಬ ಮಗ ಮೈತ್ರೇಯ ಹಾಗೆ ಅಂತ. ಅವನು ತಂದೆಗೆ ವಿರುದ್ಧ ಸ್ವಭಾವ, ಮಹಾಕಾಮುಕನಾಗಿ ಸಜ್ಜನರನ್ನ ದ್ವೇಷ ಮಾಡುತ್ತಾ, ಪರಮ ನೀಚನಾಗಿ ಶಿವ ವಿಷ್ಣು ಮುಂತಾದ ದೇವತೆಗಳನ್ನ ನಿಂದೆ ಮಾಡುತ್ತಾ, ದುಷ್ಟ ಆಚಾರಗಳನ್ನೆಲ್ಲ ಮಾಡುತ್ತಾ, ಪ್ರಾಣಿಗಳನ್ನ ಹಿಂಸೆ ಮಾಡುತ್ತಾ, ಮಧುಪಾನ ಮಾಡುತ್ತಾ, ಅವನು ಕಾಡಿನಲ್ಲಿ ಹೋಗ್ತಾ ಒಮ್ಮೆ ಬ್ರಹ್ಮಹತ್ಯೆಯನ್ನು ಮಾಡಿದ್ದಾನೆ. ಇಂಥ ಪಾಪ ಇಲ್ಲ ಅಂತ ಅಲ್ಲ, ಎಲ್ಲಾ ಪಾಪವನ್ನು ಮಾಡಿ ಜನರನ್ನ ಹಿಂಸೆ ಮಾಡಿ ಅವರದಿಂದ ದುಡ್ಡುಗಳನ್ನೆಲ್ಲ ತೋಚೋದು, ಈ ರೀತಿಯಾಗಿ ಹಣ ಸಂಗ್ರಹ ಮಾಡಿ ಅವನು ಬದುಕ್ತಾ ಇದ್ದ. ಕೊನೆಯಲ್ಲಿ ಜನರೆಲ್ಲ ಸೇರಿ ಅವನನ್ನ ಕೊಂದಾಕಿದ್ರು. ಅವನನ್ನ ಯಮದೂತರು ಕರೆದುಕೊಂಡು ಹೋಗ್ತಾರೆ. ಯಮನ ಆಜ್ಞೆಯಂತೆ 10,000 ವರ್ಷ ಅವನು ಕ್ರಿಮಿಕುಂಡ ಅಂತ ಒಂದು ನರಕ, ಕ್ರಿಮಿಕುಂಡ ನರಕದಲ್ಲಿ ಅವನು ಯಾತನೆಯನ್ನ ಅನುಭವಿಸ್ತಾ ಇದ್ದಾನೆ. ನಾರದರು ಅವರ ತಂದೆ, ಮೈತ್ರೇಯನ ತಂದೆ ಕೌಶಿಕ ಅಂತ ಬ್ರಾಹ್ಮಣ ಅಂತ ನೋಡಿದ್ದೀವಿ. ಆ ಕೌಶಿಕರ ಹತ್ರ ಹೋಗಿ ಹೇಳ್ತಾರೆ, ನಿನ್ನ ವಂಶದಲ್ಲಿ ಬಂದಿರತಕ್ಕ ನಿನ್ನ ಮಗನಾದ ಆ ಮೈತ್ರೇಯ ಅವನು ಬ್ರಹ್ಮತ್ಯಾದಿ ದೋಷಗಳನ್ನೆಲ್ಲ ಮಾಡಿ ಮಹಾ ನರಕದಲ್ಲಿ ಬಿದ್ದಿದ್ದಾನೆ ಹಾಗೆ ಅಂತ. ಆ ಕೌಶಿಕ ಋಷಿಗಳು ಪ್ರಾರ್ಥನೆ ಮಾಡಿದ್ರು, ಅಲ್ಲ ಸ್ವಾಮಿ ಏನ್ ಮಾಡಬೇಕು ನಾವು ಹಾಗೆ ಅಂತ. ಆ ಬ್ರಾಹ್ಮಣ ಪ್ರಾರ್ಥನೆ ಮಾಡಿದಾಗ ನಾರದರು ಅವರಿಗೆ ಉಪದೇಶ ಮಾಡ್ತಾರಂತೆ. ಅಧಿಕ ಮಾಸದ ವ್ರತವನ್ನ ಹೇಗೆ ಮಾಡಬೇಕು ಇತ್ಯಾದಿಯಾಗಿ ಅವರಿಗೆ ಉಪದೇಶ ಮಾಡ್ತಾರೆ. ಅದನ್ನ ಮಗನಿಗೆ ಮೃತನಾಗಿದ್ರೂ ಕೂಡ ದಾನ ಮಾಡು, ಮಗನ ಹೆಸರೇಳಿ ದಾನ ಮಾಡು ಹಾಗೆ ಅಂತ ಉಪದೇಶ ಮಾಡಿ ಹೋದಾಗ ಆ ಕೌಶಿಕರು ಕೂಡ ಅದೇ ರೀತಿಯಾಗಿ ಮಾಡಿ ಪುಣ್ಯ ದಾನ ಮಾಡ್ತಾರೆ. ಅಧಿಕ ಮಾಸದ ಆ ವ್ರತದ ದಾನವನ್ನ ಮಾಡಿದಾಗ ಮೈತ್ರೇಯ ಸಕಲ ಪಾಪದಿಂದ ಮುಕ್ತನಾಗಿ ಸದ್ಗತಿಯನ್ನ ಪಡೆಯುತ್ತಾನೆ ಹಾಗೆಂತ. ಈ ರೀತಿಯಾಗಿ ಅಧಿಕ ಮಾಸ ಯಾರು ಪಿತೃಗಳು ಅಂತ ನಮ್ಮನ್ನು ಅಗಲಿದ್ದಾರೆ ಅವರನ್ನೂ ಉದ್ಧಾರ ಮಾಡತಕ್ಕದ್ದು, ಇನ್ನು ಮಕ್ಕಳು ಮೊಮ್ಮಕ್ಕಳು ಅಂತ ಮುಂದಿನ ಸಂತಾನ ಏನಿದೆ ಅವರನ್ನು ಕೂಡ ಉದ್ಧಾರ ಮಾಡತಕ್ಕದ್ದು, ಅವರಿಗೂ ಕೂಡ ಮಂಗಳನ್ನ ತಂದುಕೊಡತಕ್ಕ ಒಂದು ಅಪೂರ್ವವಾದ ವ್ರತ ಇದು ಎಂಬ ಒಂದು ವಿಚಾರವನ್ನ ಈ ಒಂದು ಆಖ್ಯಾನದಿಂದ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದು ಸ್ನಾನ ಇತ್ಯಾದಿಗಳ ಒಂದು ಮಹತ್ವ. ತದನಂತರ ಸುಶರ್ಮನ ವಿಚಾರವನ್ನ ಹೇಳ್ತಾ ಇದ್ದಾರೆ. ಸರಸ್ವತಿ ತೀರದಲ್ಲಿ ಸುಶರ್ಮ ಅಂತ ಒಂದು ಬ್ರಾಹ್ಮಣ ಭಿಕ್ಷಾಟನೆ ಯಾಯವಾರ ಮಾಡಿಕೊಂಡು ಕುಟುಂಬವನ್ನ ರಕ್ಷಣೆ ಮಾಡ್ತಾ ಇದ್ದ. ಅವನು ಪರಮಾತ್ಮನ ಭಕ್ತ, ಮನೆಯಲ್ಲಿ ನಂದಾದೀಪವನ್ನ ಹಚ್ಚಿ ಇಟ್ಟಿರ್ತಾನೆ. ಮಹಾತ್ಮ ಅವನು ಸದಾ ಉರಿತಾ ಇರ್ಬೇಕು. ನಂದದ ದೀಪ, ಎಂದಿಗೂ ನಂದಿ ಹೋಗೋದಿಲ್ಲ. ಅಧಿಕ ಮಾಸ ಬಂದಾಗ ಪೂಜೆಯನ್ನೆಲ್ಲ ಮುಗಿಸಿ ಏಕಾದಶಿ ದಿವಸ ಬಂದಿತ್ತು. ಜಾಗರಣೆ ಮಾಡ್ತಾ ಅವನು ಇದ್ದ. ಆಗ ಏನಾಯ್ತು, ಅವನ ಮನೆಯಲ್ಲಿ ಬೆಕ್ಕು ಇಲಿ ಅದರ ಒಂದು ವಿಚಾರ ಅಲ್ಲಿ ಆಗ್ತಾ ಇತ್ತು. ಅಂದ್ರೆ ಒಂದು ಬೆಕ್ಕು ಇಲಿಯನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇತ್ತು. ಇವನು ಏಕಾದಶಿ ಜಾಗರಣೆ ಮಾಡ್ತಾ ಇದ್ದಾನೆ. ಆ ದೀಪ, ಅದು ನಂದಾ ದೀಪ ಇತ್ತಲ್ವಾ, ಅದು ಶಾಂತ ಆಗ್ತಾ ಬಂತು. ಆ ಕಪ್ಪು ಸೇರಿಕೊಂಡು ಶಾಂತವಾಗ್ತಾ ಬರುವ ಪರಿಸ್ಥಿತಿ. ಅಷ್ಟರಲ್ಲಿ ಈ ಇಲಿಯನ್ನ ಹಿಡಿಬೇಕು ಅಂತ ಬೆಕ್ಕು ಹಾರಿ ಹೋಯ್ತು. ಅದ್ರ ಕಾಲ್ ತಾಕಿ
ಆ ದೀಪ ಮತ್ತೆ ಪ್ರಜ್ವಲಿಸಕ್ಕೆ ಶುರುವಾಯಿತು. ದೇವರ ಮುಂದೆ ಹಚ್ಚಿಟ್ಟ ದೀಪ ಆ ಬೆಕ್ಕಿನ ಕಾಲು ತಾಕಿ ಇನ್ನು ಚೆನ್ನಾಗಿ ಪ್ರಜ್ವಲಿಸಕ್ಕೆ ಶುರುವಾಯಿತು. ಅದೇನ್ ಬುದ್ಧಿಪೂರ್ವಕ ಮಾಡಿದಿಲ್ಲ, ಇಲಿಯನ್ನ ಹಿಡಿಬೇಕು ಅಂತ ಹೋಯ್ತು. ಆದ್ರೆ ದೇವರ ಮುಂದೆ ಅಷ್ಟು ದೀಪವನ್ನ ಹಚ್ಚಿ ಇಟ್ರೂ ಕೂಡ ಎಷ್ಟು ಪುಣ್ಯ ಇದೆ ಎಂಬ ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ಮಾರನೇ ದಿವಸ ಆ ಬೆಕ್ಕು ಸತ್ತಿತಂತೆ. ಯಾವುದೋ ಕಾರಣ ತಕ್ಷಣ ದಿವ್ಯ ವಿಮಾನ ಬಂದು ಅದನ್ನ ವೈಕುಂಠಕ್ಕೆ ಕರ್ಕೊಂಡು ಹೋದ್ರು ಹಾಗೆ ಅಂತ. ಈ ರೀತಿಯಾಗಿ ಆ ಬುದ್ಧಿಪೂರ್ವಕವಾಗಿ ನಾವೇನ್ ಮಾಡ್ಬೇಕು ನೋಡಿ. ಹಿಂದೆ ಕೋತಿಗೆ ಮಾಡಿದ ಅನುಗ್ರಹ, ಬೆಕ್ಕಿಗೆ ಮಾಡಿದ ಅನುಗ್ರಹ, ಗಜೇಂದ್ರನ ಕತೆ ಕೇಳ್ತೀವಿ, ಆನೆಗೆ ಮಾಡಿದ ಅನುಗ್ರಹ. ದೇವರಿಗೆ ಯಾವ ಜಾತಿ ಇರ್ಬೋದು, ಯಾವ ಶರೀರ ಇರ್ಬೋದು, ಅದು ಮುಖ್ಯ ಅಲ್ಲ. ಹರಿಕಥಾಂಸಾರದಲ್ಲಿ ತಿಳಿಸಿಕೊಟ್ಟಂತೆ ಮನವನಿತ್ತರೆ ತನ್ನ ನೀವನು. ದೇವರು ಹೇಳಿದ ಕೆಲಸಗಳನ್ನ ಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೆ ಎಷ್ಟು ಅನುಗ್ರಹ ಆಗ್ತದೆ ಎಂಬ ಅದಕ್ಕೆ ಇದೆಲ್ಲ ಸಾಕ್ಷಿಗಳು. ಆ ಬೆಕ್ಕಿಗೆ ಎಷ್ಟು ಗತಿ ಅಂದ್ರೆ ಆ ಸುಶರ್ಮನಿಗೆ ಸದ್ಗತಿ ಆಯಿತು ಅಂತ ನಾವೇ ತಿಳ್ಕೋಬಹುದು ಹಾಗೆ ಅಂತ ವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನೊಂದು ದೀಪಾರಾಧನೆಯ ಮಹತ್ವ ಎಷ್ಟಿದೆ ಎಂಬ ಅದನ್ನ ತಿಳಿಸಿಕೊಡುವ ಇನ್ನೊಂದು ಆಖ್ಯಾನ ವಿಮಲಾ ಸುಶೀಲಾ ವಿಮಲಾ ಇವರ ವೃತ್ತಾಂತ. ಮಧುವನ ಅಂತ ಒಂದು ಊರು, ಅಲ್ಲಿ ಒಬ್ಬ ಬ್ರಾಹ್ಮಣ, ಶಾಕಲಿ ಅಂತ ಒಬ್ಬ ಬ್ರಾಹ್ಮಣ. ಅವನಿಗೆ ಇಬ್ರು ಪತ್ನಿಯರು, ವಿಮಲಾ ಮತ್ತು ಸುಶೀಲಾ ಹಾಗೆ. ಇಬ್ರು ಪತಿವ್ರತ ಸ್ತ್ರೀಯರೇ. ಒಂದು ಸಮಯ ಅಧಿಕ ಮಾಸ ಬಂತು. ಸುಶೀಲೆ ಯಮುನಾ ನದಿ ತೀರಕ್ಕೆ ಹೋಗ್ತಾಳೆ ಸ್ನಾನಕ್ಕೆ ಅಂತ. ಹೋದ್ರೆ ಅಲ್ಲಿ ಅಪಾರ ಜನ ಸಮೂಹ. ಕುತೂಹಲದಿಂದ ಕೇಳ್ತಾಳೆ, ಏನು ಯಾಕೆ ನೀವೆಲ್ಲ ಬಂದಿದ್ದೀರಾ, ಸಾಧು ಸಂತರು ಹಾಗೆ ಅಂತ ಕೇಳಿದಾಗ ಅವರೆಲ್ಲ ಹೇಳಿದರಂತೆ, ನೋಡಮ್ಮ ಅಧಿಕ ಮಾಸ ಪ್ರಾಪ್ತವಾಗಿದೆ, ನಾವು ಯಾವುದೇ ಸತ್ಕಾರ್ಯ ಮಾಡಿದರೂ ಕೂಡ ಅದು ಅಕ್ಷಯವಾಗತಕ್ಕ ಕಾಲ ಇದು, ಪವಿತ್ರವಾದ ಕಾಲ ಇದು. ಪ್ರತಿನಿತ್ಯ ನೀನು ಕೂಡ ಪ್ರಾತಃ ಸ್ನಾನವನ್ನ ಮಾಡಿ ಮಾಸ ಪೂರ್ತಿ 30 ದಿವಸವೂ ಕೂಡ ಪ್ರಾತಃ ಸ್ನಾನ ಮಾಡಿ ದೇವರ ಮುಂದೆ ಒಂದು ದೀಪವನ್ನ ಹಚ್ಚಿ ಇಡು, ವಿಶೇಷ ಫಲ ಸಿಗ್ತದೆ ಹಾಗೆ ಅಂತ ಹೇಳಿತು. ಇಷ್ಟೇ ವ್ರತ. ಸುಶೀಲಿಯು ಕೂಡ ಭಾರಿ ಸಂತುಷ್ಟರಾಗಿ ಪತಿಯತ್ರ ಬಂದು ಅಪ್ಪಣೆಯನ್ನು ಪಡೆದುಕೊಳ್ತಾರೆ. ಈ ರೀತಿಯಾಗಿ ನಾನು ಅಧಿಕ ಮಾಸದ ವ್ರತವನ್ನ ಈ ರೀತಿಯಾಗಿ ಮಾಡ್ತೇನೆ ಹಾಗೆ. ಅಪ್ಪಣೆಯನ್ನು ಪಡೆದು ಪ್ರತಿ ದಿವಸ ಯಮುನಾ ನದಿಯಲ್ಲಿ ಸ್ನಾನ, ದೇವರ ಮುಂದೆ ದೀಪ ಹಚ್ಚಿಡೋದು, ಇದೇ ಅವರ ಕೆಲಸ. ಇದನ್ನ ನೋಡಿ ವಿಮಲೆಗೆ ಸಹನೆ ಆಗ್ಲಿಲ್ಲ. ಸಪತ್ನಿಯಾದ ವಿಮಲೆಗೆ ಸಹನೆ ಆಗ್ಲಿಲ್ಲ. ಅಸೂಯೆಯಿಂದ ಆ ದೀಪವನ್ನ ಶಾಂತ ಮಾಡಿದಳಂತೆ. ಸುಶೀಲೇ ದೀಪ ಹಚ್ಚಿ ಇಡೋರು, ವಿಮಲೆ ಹೋಗಿ ಅದನ್ನ ಶಾಂತ ಮಾಡೋರು. ಇಷ್ಟೇ. ಈ ರೀತಿಯಾಗಿ ಆಗಿ ಆ ವ್ರತವು ಮುಗೀತು, ಅಧಿಕ ಮಾಸವು ಮುಗೀತು. ಸುಶೀಲೆಗೆ ಅಪಾರ ಪುಣ್ಯ ಬಂದೋಯ್ತು. ದೀಪನಾಶ ಮಾಡಿದ್ದರಿಂದ ವಿಮಲೆಯ 3 ಜನ ಮಕ್ಕಳು ಕೂಡ ಮೃತರಾದರು, ಕಣ್ಣು ಕಾಣದೆ ಹೋಯ್ತು. ನೋಡಿ, ದೀಪವನ್ನ ಶಾಂತಗೊಳಿಸಿದರೆ ಇನ್ನೇನಾಗೋದು, ಕಣ್ಣೇ ಇಲ್ಲದಂತೆ ಆಯಿತು. ಮರಣಾನಂತರ 30,000 ವರ್ಷ ರೌರವ ನರಕದಲ್ಲಿ ಒದ್ದಾಡಿದಳಂತೆ ಅವಳು. ಅದಕ್ಕೆ ದೇವರ ಯಾವುದೇ ಒಂದು ದೇವರ ಸಂಬಂಧಿಯಾದ ವ್ರತಗಳು ಅದನ್ನ ನಾವು ತಿರಸ್ಕಾರ ಮಾಡಬಾರ್ದು, ಅವಹೇಳನ ಮಾಡಬಾರ್ದು ಎಂಬ ಒಂದು ವಿಚಾರ ಇಲ್ಲಿ ನಮಗೆ ಸ್ಪಷ್ಟ ಆಗ್ತಾ ಇದೆ. ಸುಶೀಲೆ ತದನಂತರ ನೋಡಿ, ರೌರವ ನರಕ 30,000 ವರ್ಷ, ತದನಂತರ ಹಂದಿ ಜನ್ಮ ಬಂತು, ಕಾಡಿನಲ್ಲಿ ಸರ್ಪವಾಗಿ ಹುಟ್ಟಿದಳು, ಹೆಣ್ಣು ನರಿಯಾಗಿ ಹುಟ್ಟಿದಳು, ಹಲ್ಲಿಯಾಗಿ ಹುಟ್ಟಿದಳು, ಒಂದು ಬೇಟೆ ಮಾಡತಕ್ಕ ಸ್ತ್ರೀಯಾಗಿ ಹುಟ್ಟಿದಳು. ಈ ರೀತಿಯಾಗಿ ಅವಳ ಪಾಪ ಹಾಗೇ ಮುಂದುವರಿಯಿತು ಅಂತ ಹೇಳ್ತಾರೆ. ಕಾರಣ ಏನು? ಅಧಿಕ ಮಾಸದಲ್ಲಿ ಈ ರೀತಿಯಾಗಿ ವ್ರತ ಮಾಡುವವರಿಗೆ ತೊಂದರೆ ಮಾಡೋದು. ವ್ರತ ಯಾರು ಮಾಡ್ತಾರೆ ಅವರಿಗೆ ಸಹಕಾರ ಮಾಡಬೇಕೆ ಹೊರತು ತೊಂದರೆಯನ್ನು ಮಾಡಬಾರದು ಎಂಬ ಒಂದು ವಿಚಾರವೂ ಕೂಡ ಇಲ್ಲಿ ಸೇರಿದೆ. ಸುಶೀಲೆ ಪತಿಯ ಜೊತೆಗೆ ವೈಕುಂಠವನ್ನೇ ಹೊಂದಿದಳು ಹಾಗೆ. ಮತ್ತೊಂದು ವಿಚಾರ ನಾವು ಇಲ್ಲಿ ಗಮನಿಸಬೇಕು, ಇದು ಕೇವಲ ಗಂಡಸರು ಮಾತ್ರ ಮಾಡತಕ್ಕ ವ್ರತ ಅಲ್ಲ, ಅದು ಹೆಣ್ಣು ಮಕ್ಕಳು ಮಾಡಬೇಕೆಂಬ ಅದು ಸ್ಪಷ್ಟ ಆಯ್ತು ನೋಡಿ. ಸುಶೀಲೆ ಹಾಗೆ ಮಾಡಿದಳು. ಸ್ನಾನ, ದೀಪಾರಾಧನೆ, ಬ್ರಾಹ್ಮಣರ ಸೇವೆ ಅಧಿಕ ಮಾಸದಲ್ಲಿ ಹೆಣ್ಣು ಮಕ್ಕಳು ಮಾಡಬೇಕು ಎಂಬ ಒಂದು ವಿಚಾರ ನಮಗೆ ಸ್ಪಷ್ಟ ಆಗ್ತದೆ. ಅದರಿಂದ ವೈಕುಂಠಾದಿ ಲೋಕ ಪ್ರಾಪ್ತವಾಗ್ತದೆ ಯಥಾಯೋಗ್ಯ ಅಂತ. ಇನ್ನು ಮೌನವ್ರತದ ಫಲವನ್ನು ಹೇಳ್ತಾ ಇದ್ದಾರೆ. ಅವಂತಿ ದೇಶದ ಒಬ್ಬ ಬ್ರಾಹ್ಮಣ, ಅವನ ಹೆಸರು ವೇದಶರ್ಮ ಅಂತ. ಸೂರ್ಯನಂತ ಮಹಾ ತೇಜಸ್ವಿ. ಆದರೆ ವಯಸ್ಸಾಯಿತು ಅವನಿಗೆ. ಅದರಿಂದ ಅಧಿಕ ಮಾಸದಲ್ಲಿ ವ್ರತ ಉಪವಾಸಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಶಕ್ತಿ ಸಾಮರ್ಥ್ಯ ಇಲ್ಲದೆ ಹೋಯ್ತು.
ಅವನು ಚಿಂತೆ ಮಾಡ್ತಾ ಮಲಗಿದನಂತೆ. ಸ್ವಾಮಿ, ನನಗೆ ಏನು ಆಗ್ತಾ ಇಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ, ಏನ್ ಮಾಡ್ಬೇಕು ನಾನು ಹಾಗೆ. ಕನಸಿನಲ್ಲಿ ಅವನಿಗೆ ಸ್ವಪ್ನ ಸೂಚನೆ ಆಯ್ತಂತೆ, ನೀನು ಮೌನವ್ರತವನ್ನ ಮಾಡು ಹಾಗೆ. ಅದೇ ರೀತಿಯಾಗಿ ಅವನು ಮೌನವ್ರತವನ್ನ ಆ ಮಾಸ ಪೂರ್ತಿ ಮಾಡಿದ. ನಾವು ಹಿಂದೆನೆ ನೋಡಿದೀವಿ ನೋಡಿ, ಸ್ನಾನ ಮಾಡುವಾಗ, ಪೂಜಾದಿಗಳನ್ನ ಮಾಡುವಾಗ, ಭೋಜನ ಮಾಡುವಾಗ ಪರಮಾತ್ಮನ ಚಿಂತನೆ ಮಾಡ್ತಾ ಬೇರೆ ಯಾವ ಮಾತನ್ನು ಆಡದೇ ಇರೋದು ಅಂತ. ಇದು ಮೌನವ್ರತ ಹಾಗೆ. ಆದಷ್ಟು ಬಾಯಿ ತೆರೆಯಬಾರದು ಅಂತ ಹೇಳ್ತಾರೆ. ಪರಮಾತ್ಮನ ವಿಚಾರವನ್ನು ಹೇಳೋದು ಹೊರತುಪಡಿಸಿ ಯಾವುದಕ್ಕೂ, ಲೌಕಿಕವಾದ ಯಾವ ವಿಚಾರಕ್ಕೂ ಬಾಯಿ ತೆರಿಬೇಡಿ, ಬಾಯನ್ನು ಉಪಯೋಗಿಸಬೇಡಿ ಅಂತ. ಅದಕ್ಕೆ ಮೌನವ್ರತ ದೊಡ್ಡ ಅದು ಸಾಧಕ. ಈ ರೀತಿಯಾಗಿ ಮಾಡಿ ಅವನಿಗೆ ಏನಾಯ್ತು, ಪರಮಾತ್ಮನ ಸಾಕ್ಷಾತ್ಕಾರ ಆಯ್ತಂತೆ. ಈ ಮೌನವ್ರತದ ಪ್ರಭಾವ, ಅಧಿಕ ಮಾಸದಲ್ಲಿ ಮೌನವ್ರತದ ಪ್ರಭಾವದಿಂದ ಹರಿಯ ಸಾಕ್ಷಾತ್ಕಾರ ಆಗಿ ಅವನು ಸದ್ಗತಿಯನ್ನು ಹೊಂದಿದ ಅಂತ ಹೇಳ್ತಾರೆ. ಇದು ವೇದಶರ್ಮನ ವಿಚಾರ. ಇನ್ನು ಕುಶಲ ಶರ್ಮ ಅಂತ ಅವನ ಒಂದು ಕತೆ. ಅವನು ಇಲ್ಲಿ ಈ ಧಾರಣೆ ಪಾರಣೆ ವ್ರತದ ಒಂದು ಮಹತ್ವವನ್ನು ಹೇಳ್ತಾರೆ. ಈ ಮಾಸದಲ್ಲಿ ಧಾರಣ ಪಾರಣ ವ್ರತ, ಒಂದು ದಿವಸ ಉಪವಾಸ, ಒಂದು ದಿವಸ ಪಾರಣ, ಈ ರೀತಿಯಾಗಿ ಅದನ್ನ ಧಾರಣ ಪಾರಣ ವ್ರತ ಅಂತ. ಅದಕ್ಕೂ ಮಹಾಫಲ ಇದೆ. ನರ್ಮದಾ ತೀರದಲ್ಲಿ ಭೃಗುಕಚ್ಚ ಅಂತ, ಅಲ್ಲಿ ಒಬ್ಬ ಬ್ರಾಹ್ಮಣ ಕುಶಲ ಶರ್ಮ ಅಂತ, ಅವನ ಮಡದಿ ಕುಶಾವತಿ ಅಂತ, ಇಬ್ರು ಸ್ವಧರ್ಮ ನಿರತರಾಗಿ ಇದ್ರು. ಅವರಿಗೆ ಒಬ್ರು ಮಗಳು ಮೇಧಾವತಿ ಅಂತ. ಆ ಮೇಧಾವತಿಯನ್ನ ಯೋಗ್ಯ ಬ್ರಾಹ್ಮಣನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಆದರೆ ವಿಧಿವಶ ಬಾಲ್ಯದಲ್ಲೇ ಅವಳಿಗೆ ವೈಧವ್ಯ ಬಂದ್ಬಿಡುತ್ತದೆ. ಮೇಧಾವತಿಗೆ ಮರಣಕ್ಕಿಂತಲೂ ಆ ವೈಧವ್ಯದಿಂದ ಅಧಿಕ ದುಃಖವನ್ನ ಅವರು ಪಟ್ರು ಅಂತ ಹೇಳ್ತಾ ಇದ್ದಾರೆ. ಅವರ ತಂದೆ ಉಪದೇಶ ಮಾಡಿದ್ರಂತೆ, ನೀನು ಅಧಿಕ ಮಾಸದಲ್ಲಿ ಧಾರಣ ಪಾಲನೆ ವ್ರತವನ್ನ ಮಾಡು, ಅದರಿಂದ ನಿನಗೆ ಕ್ಷೇಮ ಆಗ್ತದೆ ಹಾಗೆ. ಅವಳು ನಿರೀಕ್ಷೆ ಮಾಡ್ತಾ ಇದ್ರು. ಯಾವಾಗ ಅಧಿಕ ಮಾಸ ಬಂತು ಆಗ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿ ವ್ರತವನ್ನ ಸಾಂಗೋಪಾಂಗವಾಗಿ ಧಾರಣ ಪಾಲನ ವ್ರತವನ್ನ ಮಾಡಿದ್ರು ಹಾಗೆ. ತದನಂತರ ಅವರಿಗೆ ಕಾಲಕ್ರಮೇಣ ಮೃತ್ಯು ಬಂತು. ಶಿವನ ಸೇವಕರು ಅವರನ್ನ ಕೈಲಾಸಕ್ಕೆ ಕರ್ಕೊಂಡು ಹೋದ್ರಂತೆ. ಅದರ ಪ್ರಭಾವದಿಂದ ಅವರು ಪಾರ್ವತಿಯ ಸಖಿಯಾದ್ರು. ಅವರಿಗೆ ವಿಶಾಲಾಕ್ಷಿ ಅಂತಾನೆ ಹೆಸರು ಬಂತು. ವಿಶಾಲಾಕ್ಷಿಯ ವೃತ್ತಾಂತ ಇದು. ಅಧಿಕ ಮಾಸದ ಪ್ರಭಾವದಿಂದ, ಧಾರಣ ಪಾರಣ ವ್ರತದಿಂದ. ನೋಡಿ, ಇನ್ನೊಂದು ವಿಚಾರ ಇದೆ. ವಿಧವಾ ಅವಸ್ಥೆಯಲ್ಲಿ ವೈಧವ್ಯರು ಕೂಡ ಈ ವ್ರತವನ್ನ ಮಾಡಬಹುದು, ಅವರಿಗೂ ಕೂಡ ಉತ್ತಮ ಗತಿ ಇದೆ ಹಾಗೆ ಅಂತ. ಎಂಥ ದೊಡ್ಡ ಸ್ಥಾನ ನೋಡಿ. ಪಾರ್ವತಿ ದೇವಿಗೂ ಸಖಿಯಾಗಬೇಕು ಅಂದ್ರೆ ಎಂಥ ಪುಣ್ಯವನ್ನ ತಂದುಕೊಡುತ್ತದೆ ಅಂತ ನಾವು ಊಹೆ ಮಾಡಬಹುದು. ಇನ್ನು ವಿಪ್ರದಾಸನ ವಿಚಾರ. ವಿಪ್ರದಾಸ, ಶಿವಪುರಿ ಅಂತ ಒಂದು ಪಟ್ಟಣ. ಅಲ್ಲಿ ವಿಪ್ರದಾಸ ಅಂತ ಒಬ್ಬ ಶೂದ್ರ, ಅವನ ಮಡದಿ ಹೆಸರು ವಿಪ್ರದಾಸಿ ಹಾಗೆ ಅಂತ. ಅಧಿಕ ಮಾಸ ಬಂದಾಗ ನಿತ್ಯ ಸ್ನಾನ ಮಾಡುವ ವ್ರತವನ್ನ ಅವ್ರು ಮಾಡ್ಕೋತಾ ಇದ್ರು. ಗೋಕರ್ಣ ಅಂತ ಒಂದು ನದಿ, ಅಲ್ಲಿ ಮೊದಲೇ ವಾಸ ಮಾಡಿಕೊಂಡು ಅಲ್ಲೇ ಸ್ನಾನವನ್ನ ಪ್ರತಿ ದಿವಸ ಮಾಡ್ತಾ ಇದ್ರು. ಒಂದು ತಿಂಗಳು ಮುಗೀತು. 30 ದಿವಸ ತಪ್ಪದೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನ ಮಾಡ್ತಾ ಬಂದ್ರು. ಉದ್ಯಾಪನೆಯನ್ನು ಕೂಡ ಮಾಡಿ ಮನೆಗೆ ವಾಪಸ್ ಹೋಗ್ತಾ ಇದ್ರು. ಹೋಗುವಾಗ ದಾರಿಯಲ್ಲಿ ಅವರಿಗೆ 7 ಪ್ರೇತಗಳು ಕಣ್ಣಿಗೆ ಬೀಳುತ್ತದೆ. 7 ಪ್ರೇತಗಳು. ಇವರನ್ನ ಕಂಡ ಕೂಡಲೇ ಆ ಪ್ರೇತಗಳಿಗೆ ದುರ್ಬುದ್ಧಿ ಎಲ್ಲ ಹೋಯ್ತಂತೆ. ಸಾಮಾನ್ಯ ಪ್ರೇತಗಳಿಗೆ ದುರ್ಬುದ್ಧಿನೇ ಇರೋದು, ಹೇಗೆ ಪೀಡಿಸೋದು ಹಾಗೆಂತ. ಯಾಕೆ ತಾವಷ್ಟು ಪೀಡಿತರಾಗಿ ಇರ್ತಾರೆ, ಬೇರೆಯವ್ರನ್ನ ಹೇಗೆ ಕಾಡೋದು ಅಂತ ನೋಡ್ತಾರೆ. ಆದ್ರೆ ಈ ಅಧಿಕ ಮಾಸದ ಪ್ರಭಾವದಿಂದ ಆ ದಂಪತಿಗಳನ್ನ ನೋಡಿದ ಕೂಡಲೇ ಅವರ ದುರ್ಬುದ್ಧಿ ಎಲ್ಲ ಹೋಯ್ತಂತೆ. ದಂಪತಿಯರನ್ನ ಪ್ರಾರ್ಥನೆ ಮಾಡ್ತಾರೆ. ಆ 7 ಪ್ರೇತಗಳು ಕೂಡ ನಾನಾ ವಿಧವಾದ ಪಾಪಗಳನ್ನ ನಾವು ಮಾಡಿ ಈ ಪ್ರೇತ ಯೋನಿಯನ್ನ ಪಡೆದಿದ್ದೀವಿ, ದಯವಿಟ್ಟು ನಮ್ಮನ್ನ ಉದ್ಧಾರ ಮಾಡಿ ಹಾಗೆ ಅಂತ. ತಕ್ಷಣವೇ ಆ ದಂಪತಿಗಳು 7 ದಿವಸದ ಸ್ನಾನ ಫಲವನ್ನು ದಾನವಾಗಿ ಕೊಡ್ತಾರೆ. ತಕ್ಷಣವೇ ಅವರಿಗೆ ಪ್ರೇತ ಜನ್ಮದಿಂದ ಮುಕ್ತಿಯನ್ನ ಪಡೆದು
ದಿವ್ಯ ವಿಮಾನವನ್ನ ಹತ್ತಿ ಸ್ವರ್ಗಕ್ಕೆ ಹೋದರು ಹಾಗೆ ಅಂತ. ನೋಡಿ, ಈ ಒಂದು ವ್ರತಾಚರಣೆಯನ್ನ ಕೇವಲ ಬ್ರಾಹ್ಮಣರು ಮಾತ್ರ ಅಂತ ಹೇಳಿಲ್ಲ. ಎಲ್ಲಾ ಜಾತಿಯವರು ಕೂಡ, ಮನುಷ್ಯರಾಗಿ ಅಂತ ಯಾರ್ಯಾರು ಹುಟ್ಟಿದ್ದಾರೆ ಎಲ್ಲರೂ ಕೂಡ ಅಧಿಕ ಮಾಸದ ವ್ರತವನ್ನ ತಪ್ಪದೇ ಮಾಡಬೇಕು. ಅದ್ಭುತವಾದ ಫಲ ಇದೆ ಹಾಗೆ ಅಂತ ನಮಗೆ ಸ್ಪಷ್ಟ ಆಗ್ತದೆ ನೋಡಿ. ಮತ್ತು ಇನ್ನೊಂದು ಶಾಸ್ತ್ರ, ಇದ್ಯಾರೋ ಒಂದು ವರ್ಗಕ್ಕೆ ಸಂಬಂಧಪಟ್ಟದಲ್ಲ. ಈ ನಮ್ಮ ಶಾಸ್ತ್ರ, ವೇದವ್ಯಾಸರ ಶಾಸ್ತ್ರ, ವ್ಯಾಸಮಧ್ವ ಶಾಸ್ತ್ರ, ಅದು ಒಂದು ವರ್ಗಕ್ಕೆ ಸಂಬಂಧಪಟ್ಟದಲ್ಲ. ಎಲ್ಲರಿಗೂ ಕೂಡ ಮೋಕ್ಷ ಎನ್ನತಕ್ಕದ್ದು ಪರಮಾತ್ಮನ ಅನುಗ್ರಹದಿಂದ ಬರತಕ್ಕದ್ದು. ಸಜ್ಜನರಾಗಿದ್ದರೆ ಅವಶ್ಯವಾಗಿ ಪಾತ್ರರಾಗಬಹುದು ಎಂಬ ಒಂದು ವಿಚಾರವೂ ಕೂಡ ಇಲ್ಲಿದೆ. ಇನ್ನು ಮುಂದೆ ಧನದಾಸ ಅಂತ ಅವನ ವಿಚಾರವನ್ನ ಹೇಳ್ತಾರೆ. ವಿರಾಟ ಪಟ್ಟಣ, ಅಲ್ಲಿ ಸಖ್ಯ ಪರ್ವತದಲ್ಲಿ ಮಹಾಪುರ ಅಂತ ಒಂದು ಊರು. ಆ ಊರಿನಲ್ಲಿ ಧನದಾಸ ಅಂತ ಒಬ್ಬ, ಅವನು ಕೂಡ ಶೂದ್ರನೇ ಆಗಿದ್ದ. ಸದಾ ಬ್ರಾಹ್ಮಣರ ಸೇವೆಯನ್ನ ಮಾಡ್ತಾ ಇದ್ದ. ಅದು ಅವನ ವ್ರತವಾಗಿತ್ತು. ತನ್ನಲ್ಲಿ ಅನೇಕ ಸೇವಕರು ಇದ್ರೂ ಕೂಡ ಅಹಂಕಾರ ಪಡದೆ ತಾನೇ ಸ್ವತಃ ಬ್ರಾಹ್ಮಣರ ಪಾದ ಪ್ರಕ್ಷಾಳನೆ ಇತ್ಯಾದಿಗಳನ್ನ ಮಾಡ್ತಾ ಇದ್ದ. ಬ್ರಾಹ್ಮಣರ ಬಟ್ಟೆಯನ್ನು ಒಗೆಯೋದು, ಬ್ರಾಹ್ಮಣರು ಪದಾರ್ಥಗಳನ್ನ ತಂದುಕೊಡೋದು, ಪಾದ ಸೇವನೆ ಮಾಡೋದು, ಅಭ್ಯಂಗ ಸ್ನಾನ ಮಾಡಿಸೋದು ಇತ್ಯಾದಿ ನಾನಾ ಕೆಲಸಗಳನ್ನ ಬ್ರಾಹ್ಮಣರಿಗೆ ಮಾಡಿಕೊಳ್ಳೋದು ಅವನ ವ್ರತ. ಇದೊಂದು ವ್ರತ ಅವನದ್ದು. ಅದೇ ತರ ಪತ್ನಿಯೂ ಕೂಡ ಬ್ರಾಹ್ಮಣ ಸ್ತ್ರೀಯರಿಗೆ ಯೋಗ್ಯವಾದ ಸೇವೆಯನ್ನ ಅವರು ಕೂಡ ಮಾಡ್ತಾ ಇದ್ರು. ನೋಡಿ, ಇಲ್ಲಿ ನಾವು ಒಂದು ವಿಚಾರ ಮಾಡಬೇಕು. ಬ್ರಾಹ್ಮಣರ ಸೇವೆ ಮಾಡೋದನ್ನ ಕೆಲವರು ತಪ್ಪಾಗಿ ತಿಳ್ಕೊಂಡು ಶಾಸ್ತ್ರದ ನಿಜವಾದ ಅಭಿಪ್ರಾಯವನ್ನ ಅರ್ಥ ಮಾಡಿಕೊಳ್ಳದೆ ಈ ಶಾಸ್ತ್ರವನ್ನೆಲ್ಲ ನಿಂದೆ ಮಾಡ್ತಾರೆ. ಇದೇನ್ರಿ ಬ್ರಾಹ್ಮಣರ ಸೇವೆ ಮಾಡೋದು ಅಂದ್ರೆ ನಾವೇನೋ ಗುಲಾಮರ, ನಾವೇನು ಸ್ಲೇವ್ಸ್? ಹಾಗ ಸ್ಲೇವ್ಸ್ ಅಲ್ಲ ನಾವು. ದ್ರವಿಡ ದೇಶದಲ್ಲಿಲ್ಲ ಇಂಥ ಸನಾತನ ಧರ್ಮಕ್ಕೆ ವಿರುದ್ಧವಾಗಿ ಮಾತನಾಡುವವರು ಈ ವಿಷಯವನ್ನೆಲ್ಲ ಮುಂದೆ ಇಡ್ತಾರೆ. ನೋಡಿ, ಬ್ರಾಹ್ಮಣ ಶೂದ್ರರಾದವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಸೇವೆ ಮಾಡಬೇಕು, ಗುಲಾಮರಾಗಿ ಇರಬೇಕು ಹಾಗೆ ಅಂತ ಆಕ್ಷೇಪ ಮಾಡೋದು ಉಂಟು. ಆದರೆ ನೋಡಿ, ಶಾಸ್ತ್ರ ಯಾರಿಗೆ ಯಾವುದು ಬೇಕೋ ಅದನ್ನು ಕೊಡುತ್ತದೆ. ನಿಮಗೆ ಪುಣ್ಯ ಬೇಕೋ, ಪುಣ್ಯ ಜಾಸ್ತಿ ಇರತಕ್ಕವರನ್ನ ಸೇವೆ ಮಾಡಬೇಕು. ಈಗ ಹಣ ಬೇಕು ಅಂತ ಇದ್ರೆ ದರಿದ್ರನ ಸೇವೆ ಮಾಡಿದ್ರೆ ಹಣ ಬರುತ್ತದಾ? ಯಾರು ಸೇವೆ ಮಾಡಬೇಕು? ಹಣವಂತರ ಸೇವೆ ಮಾಡಿದರೆ ಹಣ ಬರುತ್ತದೆ. ಅದರಿಂದ ಶಾಸ್ತ್ರ ಯಾವುದನ್ನು ಬಲವಂತ ಮಾಡೋದಿಲ್ಲ. ನಿಮಗೆ ಯಾವುದು ಬೇಕೋ ಅದನ್ನು ಸ್ವೀಕಾರ ಮಾಡಿ. ಬ್ರಾಹ್ಮಣರ ಸೇವೆ ಮಾಡಿದ್ರೆ ಪುಣ್ಯ ಬರುತ್ತದೆ, ಪುಣ್ಯ ಬೇಡ ಅಂದ್ರೆ ಬೇಡ, ಬಿಟ್ಟುಬಿಡಿ. ಅದರ ಶಾಸ್ತ್ರವನ್ನು ಯಾಕೆ ರಿಜೆಕ್ಟ್ ಮಾಡಬೇಕು, ನಿರಾಕರಣೆ ಮಾಡಬೇಕು? ಈಗ ಆಫೀಸಲ್ಲಿ ಹೋಗಿ ಸೇವೆ ಮಾಡ್ತಾರೆ ಅಂತ ಇದೆ, ಅದೇನು ಅವರು ಗುಲಾಮರು ಅಂತ ಅರ್ಥನಾ? ಅದು ಇಲ್ಲ. ಅವರಿಗೆ ಹಣದ ಅಪೇಕ್ಷೆ ಇದೆ, ಸೇವೆ ಮಾಡ್ತಾರೆ. ಅವರು ಧನವಂತರು, ದುಡ್ಡು ಕೊಡ್ತಾರೆ, ತೆಗೆದುಕೊಂಡು ಮನೆಯನ್ನು ನಡೆಸ್ತಾರೆ. ಹೇಗೋ ಅದೇ ರೀತಿಯಾಗಿ ಕೆಲವರಿಗೆ ಹಣದ ಅಪೇಕ್ಷೆಯಿಂದ ಆಫೀಸಲ್ಲಿ ಕೆಲಸ ಮಾಡೋದು ನ್ಯಾಯ, ವಿದ್ಯೆಯ ಅಪೇಕ್ಷೆಯಿಂದ ಸ್ಕೂಲಲ್ಲಿ ಶಾಲೆಯಲ್ಲಿ ಸೇವೆ ಮಾಡೋದು ನ್ಯಾಯ. ಆದ್ರೆ ಪುಣ್ಯ ಬೇಕು ಅಂತ ಬ್ರಾಹ್ಮಣರ ಸೇವೆ ಮಾಡೋದು ಅನ್ಯಾಯ ಅಂದ್ರೆ ಅದೇ ಅನ್ಯಾಯ. ಆ ರೀತಿಯಾಗಿ ಇಲ್ಲ ಅದು. ಹಾಗೆ ನೋಡಿ, ಈ ವಿಚಾರವನ್ನೆಲ್ಲ ನಾವು ತಿಳ್ಕೊಂಡು ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರಿಗೆಲ್ಲ ಈ ವಿಚಾರವನ್ನ ನಾವು ತಿಳಿಸಿ ಹೇಳಬೇಕು. ಇಲ್ಲದಿದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಶಾಸ್ತ್ರವನ್ನ ರಿಜೆಕ್ಟ್ ಮಾಡೋದಕ್ಕೆ ಇದೆಲ್ಲ ಕಾರಣವಾಗಿ ಕೊಡ್ತಾರೆ. ನೋಡಿ, ಈ ರೀತಿಯಾಗಿ ಇದೆ ನಿಮ್ಮ ಶಾಸ್ತ್ರದಲ್ಲಿ, ಎಲ್ಲರನ್ನೂ ಗುಲಾಮರಾಗಿ ಮಾಡಿಬಿಡ್ತೀರಿ ನೀವು ಹಾಗೆ ಅಂತ ಆಕ್ಷೇಪ ಮಾಡಬಹುದು. ಆದ್ರೆ ಶಾಸ್ತ್ರ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾ ಇದೆ ನೋಡಿ. ಬ್ರಾಹ್ಮಣರ ಸೇವೆ ಮಾಡೋದು ಒಂದು ವ್ರತ. ಯಾಕೆ? ಅದು ಅವರಿಗೆ ಪುಣ್ಯದ ಅಪೇಕ್ಷೆ ಇತ್ತು, ಮಾಡ್ತಾ ಇದ್ರು ಹಾಗೆ ಅಂತ. ತದನಂತರ ಪ್ರಾರಬ್ಧ ವಶದಿಂದ ಅವರಿಗೆ ಕುಷ್ಠರೋಗ ಬಂತು. ಕುಷ್ಠರೋಗ ಬಂದಾಗ ಕಂಜಾಕ್ಷಿ ಅಂದ್ರೆ ಆ ವಿಪ್ರ ಧನದಾಸಿ, ಅವನ ಹೆಂಡತಿ, ಧನದಾಸನ ಹೆಂಡತಿ ಕಂಜಾಕ್ಷಿ ಅಂತ, ಅವರಿಗೆ ಚಿಂತಾಕ್ರಾಂತರಾಗ್ತಾರೆ. ಆಗ ಒಬ್ಬ ಸಿದ್ಧ ಪುರುಷ ಬಂದು ಅವರ ಹತ್ರ ಹೇಳ್ತಾನಂತೆ, ನಾಳೆ ನೀನು ಮರಣವನ್ನು ಹೊಂದುತ್ತೀಯ, ಪೂರ್ವದಲ್ಲಿ ವಿಶೇಷವಾಗಿ ಬ್ರಾಹ್ಮಣರ ಸೇವೆಯನ್ನ ಮಾಡಿ ಸ್ವರ್ಗಲೋಕಕ್ಕೆ ಹೋಗುವ ದಾರಿಯನ್ನು ಹುಡುಕೋ ಹಾಗೆ ಅಂತ. ಇದು ಕೇಳಿದ ಕೂಡಲೇ ಧನದಾಸನ ಹೆದರ್ಕೊಂಡಿಲ್ಲ, ತನ್ನ ಸೊತ್ತನ್ನ 3 ಭಾಗ ಮಾಡಿದ. ಒಂದನ್ನ ಮಗನಿಗೆ ಕೊಡ್ತಾನೆ, ಮತ್ತೊಂದನ್ನ ಹೆಣ್ಣು ಮಕ್ಕಳಿಗೆ ಕೊಡ್ತಾನೆ, 3ನೇ ಭಾಗವನ್ನ ಮನೆಗೆ ಹೋಗಿ ಬ್ರಾಹ್ಮಣರಿಗೆ ಅದನ್ನ ಸಮರ್ಪಣೆ ಮಾಡಿ ಬರ್ತಾನೆ. ನೋಡಿ, ಇಲ್ಲಿ ಮತ್ತೊಂದು ನಾವು ವಿಚಾರವನ್ನ ಕಾಣಬೇಕು.
ಶಾಸ್ತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ತಂದೆಯ ಪ್ರಾಪರ್ಟಿಯ ಶೇರ್ ಬರೋದಿಲ್ಲ ಹಾಗೆ ಅಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ನೋಡಿ, ಧನದಾಸ ತನ್ನ ಮಗನಿಗೂ ಒಂದು ಭಾಗ, ಮಗಳಿಗೂ ಒಂದು ಭಾಗ, ಉಳಿದದ್ದನ್ನ ಬ್ರಾಹ್ಮಣರಿಗೆ ದಾನವಾಗಿ ತಾನು ತನ್ನ ಉದ್ಧಾರ ಆಗಬೇಕಲ್ವಾ, ಅದರಿಂದ ಯಾಕೆ ಬ್ರಾಹ್ಮಣರಲ್ಲಿ ಪುಣ್ಯ ಇದೆ, ಅದರಿಂದ ಅವರಿಗೆ ಅದನ್ನು ಕೊಟ್ಟು ಪುಣ್ಯ ಸಂಪಾದನೆ ಮಾಡಿಕೊಂಡ ಹಾಗೆ ಅಂತ ಮಾಡಿ ಅವನು ಶ್ರೇಷ್ಠವಾದ ಗತಿಯನ್ನ ಹೊಂದಿದ ಹಾಗೆ ಅಂತ ಆ ವಿಚಾರವನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂಡನ ಮತ್ತು ಗುಣವತಿ ಅಂತ ಇದು ಒಂದು ಅಪರೂಪವಾದ ಒಂದು ವಿಚಾರ. ಇದು ವೀರಬಾಹು ಅಂತ ಒಂದು ರಾಜ, ಅವನು ದಾನಶೂರನಾಗಿದ್ದ, ಅನೇಕ ಯಾಗಗಳನ್ನು ಮಾಡಿದ, ಜನಪ್ರಿಯ ಸಂಪಾದನೆ ಮಾಡಿದ. ಅವನ ಮಡದಿ ಯಶೋಮತಿ ಅಂತ. ಅವರಿಗೆ ಮುಂಡನ ಅಂತ ಒಬ್ರು ಮಂತ್ರಿ, ಆ ಮಂತ್ರಿಯ ಮಡದಿ ಗುಣವತಿ ಅಂತ. ಮುಂಡನ ಗುಣವತಿ ಅವರು ಕೂಡ ರಾಜರ ಸೇವೆಯನ್ನ ಮಾಡ್ತಾ ಇದ್ರು. ಈ ಮಂತ್ರಿ ಹತ್ರ ರಾಜ್ಯಭಾರವನ್ನೆಲ್ಲ, ಅಡ್ಮಿನಿಸ್ಟ್ರೇಷನ್ ಎಲ್ಲವನ್ನೂ ಮಂತ್ರಿ ಹತ್ರ ಕೊಟ್ಟು ತಾನು ಪತ್ನಿ ಜೊತೆಗೆ ಸುಖವಾಗಿ ಜೀವನ ಮಾಡ್ತಾ ಇದ್ದ. ಅವನಿಗೆ ಸುಬಾಹು ಶತಬಾಹು ಅಂತ ಇಬ್ಬರು ಮಕ್ಕಳು ಹುಟ್ಟಿದ್ರು. ಒಂದು ಬಾರಿ ಅಧಿಕ ಮಾಸ ಬಂತು. ಆ ಮಂತ್ರಿ ಮುಂಡನನ ಮಡದಿಯಾದ ಗುಣವತಿ ಮಹಾರಾಣಿ ಹತ್ರ ಹೇಳಿದರಂತೆ, ಯಶೋಮತಿ ಹತ್ರ, ಅಧಿಕ ಮಾಸ ಬಂದಿದೆ, ಈ ರೀತಿಯಾಗಿ ವ್ರತಗಳನ್ನ ಮಾಡಬೇಕು, ನೀನು ಮಾಡು, ನನಗೆ ಒಳ್ಳೇದಾಗ್ತದೆ ಹಾಗೆ ಅಂತ. ಮಹಾರಾಣಿ ಹೇಳಿದಳು, ಹೇಗಾದ್ರೂ ನಮಗೆ ಯಾಕೆ ಈ ವ್ರತ ಎಲ್ಲ, ಪ್ರಜೆಗಳು ಹೇಗಾದ್ರೂ ಮಾಡ್ತಾರೆ, ಪ್ರಜೆಗಳು ಮಾಡತಕ್ಕ ಪುಣ್ಯ ಅದು ರಾಜನಿಗೂ ಒಂದು ಪಾಲು ಇದ್ದೇ ಇರುತ್ತದೆ, ಅದರಿಂದ ಅದು ಅಷ್ಟು ಪುಣ್ಯ ಬಂದರೆ ಸಾಕು ನಮಗೆ, ನಾವು ಮಾಡಬೇಕಾಗಿಲ್ಲ ಅಂತ ಈ ವ್ರತವನ್ನ ತಿರಸ್ಕಾರ ಮಾಡ್ತಾರೆ. ಅಧಿಕ ಮಾಸದ ವ್ರತವನ್ನ ತಿರಸ್ಕಾರ ಮಾಡ್ತಾರೆ. ಗುಣವತಿ ಶ್ರದ್ಧೆಯಿಂದ, ಅಂದ್ರೆ ಆ ಮಂತ್ರಿಯ ಮಡದಿ ಗುಣವತಿ ಅವರು ಇಷ್ಟು ಮಹಾರಾಣಿ ಹೇಳಿದ ಕೂಡಲೇ ಬಿಟ್ಟು ಬಿಡ್ತಾರೆ, ತಾನು ಮಾತ್ರ ಅಧಿಕ ಮಾಸ ವ್ರತವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಈ ಅಧಿಕ ಮಾಸದ ಅದರ ಪ್ರಭಾವ, ಅದನ್ನ ತಿರಸ್ಕಾರ ಮಾಡಿದರ ಪ್ರಭಾವದಿಂದ ಆ ಯಶೋಮತಿಯ ಇಬ್ಬರು ಮಕ್ಕಳು ಕೂಡ ಜ್ವರ ಬಂದು ಪ್ರಾಣವನ್ನ ಕಳ್ಕೋತಾರೆ. ಅದರಿಂದ ಮಹಾರಾಣಿ ತುಂಬಾ ದುಃಖಿತಲಾಗ್ತಾಳೆ. ಅದನ್ನು ಕಂಡು ಮುಂಡನನ ಮಡದಿ ಗುಣವತಿ ಅರಮನೆಗೆ ಬಂದು ಮಹಾರಾಣಿಯನ್ನ ಸಾಂತ್ವನ ಮಾಡ್ತಾರೆ, ಸಮಾಧಾನ ಮಾಡ್ತಾರೆ. ಬರುವಾಗ ಆ ಗುಣವತಿ ನಾನಾ ಬಗೆಯ ಆಭರಣಗಳನ್ನೆಲ್ಲ ಧರಿಸಿದ್ರಂತ, ಅಲಂಕಾರ ಮಾಡಿಕೊಂಡು ಬಂದಿದ್ರು. ಆಗ ಮಹಾರಾಣಿ ಹೇಳಿದಳಂತೆ, ನೋಡಮ್ಮ ಗುಣವತಿ, ಈ ಸಂದರ್ಭದಲ್ಲಿ ಈ ರೀತಿಯಾಗಿ ನೀನು ಅಲಂಕಾರವನ್ನ ಮಾಡ್ಕೊಂಡು ಬರೋದು ಸೂಕ್ತವಲ್ಲ, ಹಾಗೆ ಸಮಾಧಾನ ಮಾಡಕ್ಕೆ ಅಂತ ಬಂದು ಇಷ್ಟು ಅಲಂಕಾರ ಮಾಡ್ಕೊಂಡು ಬರಾರ ಹಾಗೆ. ಅವ್ರು ಏನು ಹೇಳಿಲ್ಲ, ವಾಪಸ್ ಹೋದ್ರು. ಮಾರನೇ ದಿವಸ ಮತ್ತೆ ರಾಣಿ ಇಬ್ಬರನ್ನು ಕೂಡ ಸಮಾಧಾನ ಮಾಡಬೇಕು ಅಂತ ಮುಂಡನ ಮತ್ತು ಗುಣವತಿ ಇಬ್ರು ಕೂಡ ಬರ್ತಾರೆ. ಮತ್ತೆ ಅಲಂಕಾರ ಭರಿತರಾಗಿ ಅವರು ಬಂದದ್ದನ್ನ ನೋಡಿ ರಾಜ ರಾಣಿ ಇಬ್ಬರಿಗೂ ಕೂಡ ಸಿಟ್ಟು ಸಹನೆ ಮಾಡ್ಲಿಕ್ಕಾಗಿಲ್ಲ. ಅವರು ರಾಜ ಇಬ್ಬರನ್ನು ಕೂಡ ಮಂತ್ರಿಯ ಮಡದಿ ಇಬ್ಬರನ್ನು ಕೂಡ ಕಾರಾಗೃಹದಲ್ಲಿ ಬಂಧನ ಮಾಡ್ತಾ ಇದ್ದ. ಬಂಧನ ಮಾಡಿ ಅವತ್ತು ರಾತ್ರಿ ಮಲಗಿದಾಗ ಪರಮಾತ್ಮ ಕನಸಿನಲ್ಲಿ ಬಂದು ಹೇಳಿದನಂತೆ, ವೀರಬಾಹು, ನೀನು ಮಾಡ್ತಾ ಇರೋದು ಸರಿಯಲ್ಲ, ಅವರಿಬ್ಬರನ್ನು ಕೂಡ ನೀನು ಬಂಧನದಿಂದ ಬಿಡುಗಡೆ ಮಾಡು, ಅವ್ರ ಮೇಲೆ ನೀನು ಕೋಪ ಪಡೋದು ನ್ಯಾಯ ಅಲ್ಲ. ಯಾಕೆ ಹಾಗೆಂದ್ರೆ, ಯಾರು ಈ ಮುಂಡನ ಮತ್ತು ಗುಣವತಿ ಇದ್ದಾರಲ್ಲ ಮಂತ್ರಿಯರು, ಹಿಂದಿನ ಜನ್ಮದಲ್ಲಿ ಅವರು ಭಾರಿ ಬಡವರಾಗಿ ಇದ್ರು. ಆದರೆ ಅಧಿಕ ಮಾಸ ವ್ರತದ ಆಚರಣೆ ಮಾಡಿ ನನ್ನನ್ನ ಆರಾಧನೆ ಮಾಡಿದ್ದಾರೆ. ಅದರ ಫಲ ಈ ಜನ್ಮದಲ್ಲಿ ಅವರಿಗೆ ಮಂತ್ರಿ ಪದವಿ ಸಿಕ್ಕಿದೆ. ಅವ್ರು ಏನು ಅಲಂಕಾರ ಮಾಡಿಕೊಂಡು ನಿಮ್ಮನ್ನು ನೋಡ್ಬೇಕು ಅಂತ, ಸಮಾಧಾನ ಮಾಡಬೇಕು ಅಂತ ಬಂದಿಲ್ಲ. ಅದು ಅವರಿಗೆ ಸ್ವಾಭಾವಿಕವಾಗಿ ಇರತಕ್ಕ ಒಂದು ಅಲಂಕಾರ. ಅದು ನಾವು ಕರ್ಣನ ವಿಚಾರದಲ್ಲಿ ಕೇಳ್ತೀವಿ ನೋಡಿ, ಹುಟ್ಟುವಾಗಲೇ ಕರ್ಣಕುಂಡಲ ಕವಚ ಸಹಿತವಾಗಿ ಅವನು ಹುಟ್ಟಿ ಬಂದದ್ದು ಹಾಗೆ ಅಂತ. ಅದೇ ರೀತಿಯಾಗಿ ಇವರಿಗೆ ಸ್ವಾಭಾವಿಕವಾದ ಅಲಂಕಾರ, ಅದೇನು ಮಾಡ್ಕೊಂಡು ಬಂದದ್ದಲ್ಲ, ಅದರಿಂದ ಅವ್ರದ್ದೇನು ತಪ್ಪಿಲ್ಲ. ಆ ಒಂದು ಅಲಂಕಾರವು ಕೂಡ ಅಧಿಕ ಮಾಸದ ಫಲದಿಂದ ಅವರಿಗೆ ನಾನು ಕೊಟ್ಟಿದ್ದು, ಪರಮಾತ್ಮನೇ ಅನುಗ್ರಹ ಮಾಡಿದ್ದು. ಆ ತರ ಅಲಂಕಾರ ಭರಿತರಾಗಿ ಇರ್ರಿ, ಅವರ ಮುಖ ಸದಾ ಸುಂದರವಾಗಿ ಇರಬೇಕು. ಅದು ಅಧಿಕ ಮಾಸದ ವ್ರತದ ಪುಣ್ಯದ ಪ್ರಭಾವ. ಅದು
ಅದರಿಂದ ಅವರದ್ದು ಏನು ತಪ್ಪಿಲ್ಲ, ನೀನು ಅವರನ್ನ ಬಂಧನದಿಂದ ಬಿಡುಗಡೆ ಮಾಡು ಅಂತ ಮಾರನೇ ದಿವಸ ವೀರಬಾಹು ಎದ್ದು ಪಶ್ಚಾತ್ತಾಪ ಪಡ್ತಾನೆ. ಪಶ್ಚಾತ್ತಾಪ ಪಟ್ಟು ಅವರನ್ನೆಲ್ಲ ಬಂಧನದಿಂದ ಬಿಡುಗಡೆ ಮಾಡಿ ಅವರಲ್ಲಿ ಕ್ಷಮೆಯಾಚನೆ ಕೇಳ್ತಾನೆ. ಮತ್ತೆ ಅವನಿಗೆ ಪರೀಕ್ಷೆ ಮಾಡಿ ನೋಡಬೇಕು ಅಂತ ಪರಮಾತ್ಮ ಹೇಳಿದಲ್ಲ, ಅವರ ಅಲಂಕಾರ ಅದು ಸ್ವಾಭಾವಿಕವಾದದ್ದು ಹಾಗೆ. ರಾಜ ಮುಖವನ್ನ ತಿಕ್ಕಿ ತಿಕ್ಕಿ ನೋಡ್ತಾನೆ, ಅವರ ಅಲಂಕಾರ ಯಾವುದು ಹೋಗ್ತಾನೆ ಇಲ್ಲ, ಹಾಗೆ ಇದೆ. ಪರಮಾಶ್ಚರ್ಯ ಆಯ್ತು ರಾಜನಿಗೆ. ಕೈ ಜೋಡಿಸಿಕೊಂಡು ತನ್ನನ್ನು ಕ್ಷಮಿಸಿ ಅಂತ ಪ್ರಾರ್ಥನೆ ಮಾಡ್ತಾನೆ. ನೋಡಿ, ಅಧಿಕ ಮಾಸದ ಪ್ರಭಾವ, ಪತ್ನಿ ಸಮೇತವಾಗಿ ಆ ವ್ರತವನ್ನ ಆಚರಣೆ ಮಾಡಿ ಕೃತಕೃತ್ಯರಾದರು ಹಾಗೆ ಅಂತ. ಈ ರೀತಿಯಾಗಿ ಅಧಿಕ ಮಾಸ ಅದರ ವ್ರತ ಆ ಜನ್ಮದಲ್ಲೂ ಮುಂದಿನ ಅನೇಕ ಜನ್ಮಗಳಲ್ಲೂ ಕೂಡ ನಮಗೆ ಅದರ ಒಂದು ಪುಣ್ಯವನ್ನ ತಂದುಕೊಡತಕ್ಕ ಮಹಾವ್ರತ ಅದು ಎಂಬುದು ನಮಗೆ ಸ್ಪಷ್ಟ ಆಗ್ತಾ ಇದೆ ನೋಡಿ. ಇನ್ನು ಸುಮತಿ ಎನ್ನುವವರ ವಿಚಾರ. ಕೃತಯುಗದಲ್ಲಿ ಸುಮತಿ ಅಂತ ಒಬ್ಬ ರಾಜ, ಚಂದ್ರವಂಶದ ರಾಜ, ಸಪ್ತದ್ವೀಪಗಳಿಗೆ ಅಧಿಪತಿಯಾಗಿ ಇದ್ದ. ಹರಿಭಕ್ತ ಅವನು, ಧರ್ಮಾತ್ಮ. ಅವನ ಮಡದಿ ಹೆಸರು ಸುಸ್ಮತಿ ಹಾಗೆ ಅಂತ. ಅವರು ಕೂಡ ಅಧಿಕ ಮಾಸ ವ್ರತವನ್ನ ಆಚರಣೆ ಮಾಡಿದರು. ಅದರ ಫಲದಿಂದ ಅವರಿಗೆ ಹಿಂದಿನ ಜನ್ಮದ ಸ್ಮರಣೆ ಇತ್ತಂತೆ, ಪೂರ್ವ ಜನ್ಮದ ಸ್ಮರಣೆ. ಒಂದು ಬಾರಿ ಅಂಗಿರಸ ಋಷಿಗಳು ಅವರ ಆಶ್ರಮಕ್ಕೆ ಬಂದರು. ರಾಜ ಅರ್ಘ್ಯಪಾದ್ಯವನ್ನೆಲ್ಲ ಕೊಟ್ಟು ಆತಿಥ್ಯವನ್ನ ಮಾಡಿದ. ಅವನ ವಿನಯ ಎಲ್ಲವನ್ನು ನೋಡಿ ಆ ಋಷಿಗಳಿಗೆ ಭಾರಿ ಸಂತೋಷ ಆಯಿತು. ಯಾವ ಪುಣ್ಯ ಕಾರ್ಯ ಮಾಡಿದ್ರಿಂದ ನಿನಗೆ ಇಂಥ ಒಂದು ವಿನಯ, ಎಲ್ಲ ಗುಣಭೂಷಿತನಾಗಿದ್ದಿ, ಇಷ್ಟು ಗುಣಗಳು ನಿನ್ನಲ್ಲಿ ಇದೆ, ಯಾವ ಪುಣ್ಯ ಕಾರ್ಯ ಮಾಡಿದಿ ಅಂತ ಅಂಗಿರಸ ಋಷಿಗಳೇ ರಾಜನನ್ನ ಕೇಳ್ತಾರೆ. ಅದಕ್ಕೆ ರಾಜ ಹೇಳ್ತಾನೆ, ಪೂಜ್ಯರೇ, ತಾವು ಕೇಳಬೇಕು. ಹಿಂದಿನ ಜನ್ಮದಲ್ಲಿ ನಾನು ವೀರ ಅಂತ ಹೆಸರು, ನಾನೊಂದು ವೈಶ್ಯನಾಗಿದ್ದೆ, ಮಹಾಪಾಪಿಯಾಗಿದ್ದೆ, ಬ್ರಾಹ್ಮಣರ ಸೊತ್ತನ್ನು ಅಪಹಾರ ಮಾಡೋದು, ನೀಚನಾಗಿದ್ದೆ. ಕಾಲಕ್ರಮೇಣ ನನ್ನ ಐಶ್ವರ್ಯ ಎಲ್ಲ ನಾಶವಾಯಿತು, ಬಂಧು ಜನರು ಎಲ್ಲ ಬಿಟ್ಟು ಹೋದರು. ನಾನು ಕೂಡ ಏನ್ ಮಾಡೋದು ಅಂತ ಕಾಡಿಗೆ ಹೋದೆ. ಅಲ್ಲಿ ಕಾಡಿನಲ್ಲಿ ಪಶುಗಳ ಮಾಂಸ ಭಕ್ಷ್ಯವನ್ನ ಮಾಡ್ತಾ ನಾನು ಇನ್ನಷ್ಟು ಪಾಪ ಕಾರ್ಯಗಳನ್ನ ಮಾಡಿದೆ. ಒಂದು ಬಾರಿ ನಾನು ಹಸಿವು ಬಾಯಾರಿಕೆಯಿಂದ ಬಳಲಿದಾಗ ಒಂದು ವಿಷ್ಣುವಿನ ದೇವಾಲಯ ಇತ್ತು, ಯಾರು ಜನರು ಸಂಚಾರ ಇಲ್ಲ. ಅದು ಆ ಸಲ ಕುಡಿ ನಾನು ಇದ್ದಾಗ ಸುಮತಿ ಹಾಗೆ ಬಂದಳು. ಅವಳಿಗೆ ನಾನು ಹಣ್ಣು ಎಲ್ಲ ಕೊಟ್ಟು ನಮ್ಮ ಉದ್ಧಾರಕ್ಕೆ ನಾವೇ ಪ್ರಯತ್ನ ಪಡಬೇಕು. ದಿವಸ ಪಾಪ ಕಾರ್ಯನೆಲ್ಲ ನೀವು ಮಾಡ್ತಾ ಇರ್ತೀರಾ, ನಿಮ್ಮ ನೀವು ದಾರಿ ನೋಡ್ಬೇಕಲ್ವಾ, ಹಾಗೆ ಹೇಳಿ ಅಧಿಕ ವ್ರತವನ್ನ ಆಚರಣೆ ಮಾಡಿ ಹೇಳಿದ ಅಧಿಕ ವ್ರತವನ್ನ ಆಚರಣೆ ಮಾಡಿ ತರ ಮರಣ ಸಂಭವ ಆಯಿತು. ತದರ ಪ್ರಭಾವದಿಂದ ನಾನು ಸಕಲ ಭೋಗ ಭಾಗ್ಯವನ್ನೆಲ್ಲ ನಾನು ಪಡೆದೇನೆ ಹಾಗೆ ತರ ಅವನು ಉತ್ತಮ ಗತಿಯನ್ನು ಹೊಂದಿದ ಹಾಗೆ. ಅಧಿಕ ಮಾಸದ ಪ್ರಭಾವದಿಂದ ಆ ವ್ರತಗಳ ಆಚರಣೆ ಹಿಂದಿನ ಜನ್ಮದ ಸ್ಮರಣೆಯನ್ನು ಕೂಡ ನಮಗೆ ತಂದುಕೊಡತಕ್ಕ ಸಾಮರ್ಥ್ಯ ಅದಕ್ಕೆ ಇದೆ ಹಾಗೆ ಅಂತ. ಉತ್ತಮವಾದ ಸಾಧನ ಅದು ಹಾಗೆ ಅಂತ. ಇಲ್ಲಿ ಒಂದು ವಿಚಾರವನ್ನು ಕೂಡ ನಾವು ಗಮನಿಸಬೇಕು. ಆ ಮಡದಿಯನ್ನ ಪತ್ನಿ ಅಂತ ಕರೀತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಆ ಸುಸ್ಮತಿ ಅವರು ಮಾಡಿದ ಕೆಲಸ. ದಾರಿ ತಪ್ಪಿ ಇದ್ದ ಗಂಡನನ್ನ ಸರಿಯಾದ ದಾರಿಗೆ ತರ್ತಾರೆ, ಪತ್ನಿ ಅಂತ ಕರೀತಾರೆ. ಮಡದಿಯನ್ನ ಪತ್ನಿ. ಪತ್ನಿ ಶಬ್ದಕ್ಕೆ ಏನರ್ಥ ಹಾಗೆ ಅಂದ್ರೆ, ಪತಿಂ ಹರಿಂ ಪ್ರತಿ ನಯತಿ, ಪತಿಂ ನಯತಿ ಇತಿ ಪತ್ನಿ. ನೋಡಿ ಅಲ್ಲಿ ಪತ್ನಿ, ಪತ್ ಅಂದ್ರೆ ಪತಿ ಅಂತ, ಗಂಡ ಅಂತ ಅರ್ಥ. ಪತಿಯನ್ನ ನಯತಿ ಕರೆದುಕೊಂಡು ಹೋಗ್ತಾಳಂತೆ. ಎಲ್ಲಿಗೆ? ಹರಿಂ ಪ್ರತಿ, ಪರಮಾತ್ಮನ ಹತ್ರ ಕರ್ಕೊಂಡು ಹೋಗ್ತಾರೆ. ಅದರಿಂದ ಪತ್ನಿ ಅಂತ ಒಬ್ರು ಕರೆಸ್ಕೋಬೇಕು ಅಂದ್ರೆ ಅವ್ರು ಏನ್ ಮಾಡ್ಬೇಕು? ಪತಿಯನ್ನ ಪರಮಾತ್ಮನ ಹತ್ರ ಕರೆದುಕೊಂಡು ಹೋಗುವಂತೆ ಮಾಡ್ಬೇಕು. ಅವರೇ ನಿಜವಾದ ಪತ್ನಿಯರು ಹಾಗೆ. ಆ ಒಂದು
ಅಂಶವೂ ಕೂಡ ನಮಗೆ ಇಲ್ಲಿ ತಿಳಿದು ಬರ್ತಾ ಇದೆ. ಏನಾದ್ರೂ ಆಯ್ತು, ನಾವು ಪಾಡು ಮಾಡ್ಕೊಂಡಿರೋಣ, ಪತಿಯಾದವ ಆಫೀಸು ಗೀಫೀಸು ಸ್ಕೂಲು ಅಂತ ಏನಾದ್ರು ಮಾಡ್ಕೊಂಡಿರ್ಲಿ, ನಾವು ಸಾಧನೆ ಮಾಡ್ಕೊಂಡಿರೋಣ ಅಂತ ಹೀಗೆ ಇರೋದಲ್ಲ. ಅದು ನಿಜವಾದ ಪತ್ನಿಯ ಅವಸ್ಥೆ ಅಲ್ಲ. ಪತ್ನಿಯಾದವರು ತಾನೂ ಉದ್ಧಾರ ಆಗಬೇಕು, ತನ್ನ ಪತಿಯೂ ಉದ್ಧಾರ ಆಗಬೇಕು. ಅದಕ್ಕೆ ಒಂದೇ ಮಾರ್ಗ, ಪರಮಾತ್ಮನ ಸೇವೆ ಮಾಡಬೇಕು. ಅಂತಹ ಪರಮಾತ್ಮನ ಅನುಗ್ರಹವನ್ನ ತಂದು ಸುರಿಸತಕ್ಕ ಕಾಲ ಇದು ಅಧಿಕ ಮಾಸ. ಅಧಿಕ ಮಾಸದಲ್ಲಿ ಪತಿ ಪತ್ನಿಯರು ಸೇರಿ ಈ ಒಂದು ವ್ರತವನ್ನ ಚೆನ್ನಾಗಿ ಮಾಡಬೇಕು ಹಾಗೆಂಬ ಒಂದು ವಿಚಾರ ಅನೇಕ ಕಥೆಗಳ ಮೂಲಕ ನಮಗೆ ವೇದವ್ಯಾಸರು ಇಲ್ಲಿ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಭಂಜನಾಚಾರ್ಯರು, ಮಹಾಪಂಡಿತರಾದ ಪ್ರಭಂಜನಾಚಾರ್ಯರು ಒಂದು ವಿಶೇಷ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಈ ಮಾಸದ ವಿಚಾರವನ್ನೆಲ್ಲ ನಾವು ನೋಡಿದಾಗ ಈ ವ್ರತ ಆಚರಣೆ ಮಾಡಿ ಅವರು ಮೋಕ್ಷವನ್ನ ಪಡೆದರು, ವೈಕುಂಠ ಲೋಕವನ್ನ ಪಡೆದರು, ಹಾಗೆ ಅಂತೆಲ್ಲ ಬರ್ತದೆ. ಅದು ಸರಿನಾ ಹಾಗೆ ಅಂತ ಒಂದು ವಿಚಾರ. ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತು ಬರುತ್ತದೆ. ದಾನ ತೀರ್ಥ ತಪೋ ಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಂ ಭಕ್ತಿಸ್ವೇಕ ವಿಮುಕ್ತಯೇ ಹಾಗೆ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯ ಮೊದಲನೇ ಅಧ್ಯಾಯದ ಬರತಕ್ಕ ಶ್ಲೋಕ ಇದು. ಅದರ ಅರ್ಥ ಏನು ಅಂದ್ರೆ, ಪರಮಾತ್ಮನ ಮೋಕ್ಷ, ಪರಮಾತ್ಮನ ಅನುಗ್ರಹವನ್ನ ಪಡೀಬೇಕು ಅಂದ್ರೆ ಒಂದೇ ಸಾಧನ, ಯಾವುದದು? ಭಕ್ತಿ. ಪರಮಾತ್ಮನಲ್ಲಿ ಭಕ್ತಿ ಇದ್ರೆ ಮಾತ್ರ ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಭಕ್ತಿ ಅಂದ್ರೆ ಏನು? ಪರಮಾತ್ಮನ ಮಹಿಮೆಯ ಜ್ಞಾನ ಪ್ಲಸ್ ಪ್ರೀತಿ. ನೋಡಿ, ನಾವು ನಮ್ಮ ಶರೀರವನ್ನ ಪ್ರೀತಿ ಮಾಡ್ತೀವಿ, ಮನೆಯಲ್ಲಿ ಇರುವವರನ್ನ ಪ್ರೀತಿ ಮಾಡ್ತೀವಿ, ಊಟ ತಿಂಡಿ ಎಲ್ಲವನ್ನೂ ಪ್ರೀತಿ ಮಾಡ್ತೀವಿ, ಹಣ ಸಂಪತ್ತು ಮನೆ ಬಾಗಿಲು ಬಂಗಾರ ಪ್ರೀತಿ ಮಾಡ್ತೀವಿ. ಆದ್ರೆ ಅದು ಯಾವುದು ನಮ್ಮ ಜೊತೆಗೆ ಶಾಶ್ವತವಾಗಿ ಇರೋದಿಲ್ಲ. ಕೆಲವು ಕಾಲ ಅಷ್ಟೇ, ನಮ್ಮ ಯೋಗ್ಯತೆಗೆ ತಕ್ಕಂತೆ, ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ. ಆ ಒಂದು ಯಾತ್ರೆ ಇದ್ದಾಗೆ ಟ್ರೈನಲ್ಲಿ ಪ್ಯಾಸೆಂಜರ್ಸ್ ಬರ್ತಾರೆ ನೋಡಿ, ನಮ್ ಜೊತೆಗೆ ಇರ್ಬೇಕು ಅಂದ್ರೆ ಆಗ್ತದಾ? ಸ್ಟೇಷನ್ ಬಂದಾಗ ಅವ್ರವ್ರು ಇಳ್ಕೊಂಡು ಹೋಗ್ತಾರೆ. ಆ ಟ್ರೈನ್ಲಿ ಆ ಬೋಗಿಯಲ್ಲಿ ಇರುವ ತನಕ ಅಷ್ಟೇ ಅವ್ರ ಜೊತೆಗೆ ಮಾತು ಸಂಭಾಷಣೆ ಎಲ್ಲ, ನೋಡೋದು ಸಂಭಾಷಣೆ ಎಲ್ಲ. ಅವ್ರವ್ರು ಸ್ಟೇಷನ್ ಬಂದ್ರೆ ಅವ್ರವ್ರು ಇಳಿದು ಹೋಗ್ತಾರೆ. ನಮ್ಮ ಕುಟುಂಬವೂ ಅಷ್ಟೇ. ಏನೋ ಒಂದು ಕಾರಣ ಈ ಮನೆಯಲ್ಲಿ ಆ ಮನೆಯಲ್ಲಿ ಒಟ್ಟಿಗೆ ಸೇರಿದ್ದೀವಿ, ಆದ್ರೆ ಇದು ಶಾಶ್ವತ ಅಲ್ಲ. ಯಾವುದು ಶಾಶ್ವತ ಹಾಗೆಂದ್ರೆ ಪರಮಾತ್ಮನ ಸೇವೆ, ಪರಮಾತ್ಮನ ಭಕ್ತಿ. ಅದೇ ಆ ಭಕ್ತಿ ಅಂದ್ರೆ ಪರಮಾತ್ಮನ ಮಹಿಮೆಯ ಜ್ಞಾನ ಇರಬೇಕು ಪ್ಲಸ್ ಪ್ರೀತಿ, ಎರಡು ಇರಬೇಕು. ಹಾಗೆ ಅದನ್ನೇ ಭಕ್ತಿ ಎಂದು ಕರಿತೀವಿ. ಈಗ ನೋಡಿ, ಜ್ಞಾನ ಇಲ್ಲದೆ ಮಾಡುವ ಪ್ರೀತಿ ಅದನ್ನ ಏನ್ ಕರೀತಾರೆ? ಅದನ್ನ ಮೂಢ ಭಕ್ತಿ ಅಂತ ಕರೀತಾರೆ. ದೇವರ ಮಹಿಮೆ ಗೊತ್ತಿಲ್ಲ, ಆದ್ರೂ ದೇವರೊಂದು ಒಂದು ಪ್ರೀತಿ. ಹಾಗೆಂದ್ರೆ ಅದು ಎಂಥ ಪ್ರೀತಿ? ಅದನ್ನ ಮೂಢಭಕ್ತಿ ಅಂತ ಕರೀತಾರೆ. ಅದು ಉಪಯೋಗ ಇಲ್ಲ. ಮೂಢಭಕ್ತಿಯಿಂದ ದೇವರ ಅನುಗ್ರಹ ಆಗೋದಿಲ್ಲ. ಮತ್ತು ಜ್ಞಾನ ಇದೆ, ಪ್ರೀತಿ ಇಲ್ಲ ಹಾಗೆ ಅಂತ ಹೇಳಿದರೆ ಆ ಜ್ಞಾನ ವ್ಯರ್ಥ ಅಂತ ಹೇಳ್ತಾರೆ. ಪ್ರೀತಿ ಇಲ್ಲದ ಜ್ಞಾನ ವ್ಯರ್ಥ, ಸಾಮಾನ್ಯ ಆಗಿರೋದಿಲ್ಲ. ಜ್ಞಾನ ಇದ್ದವರಿಗೆ ದೇವರಲ್ಲಿ ಪ್ರೀತಿ ಇದ್ದೇ ಇರುತ್ತದೆ. ಆದರೂ ಕೂಡ ಜ್ಞಾನ ಇಲ್ಲದ ಪ್ರೀತಿ ಅದು ವ್ಯರ್ಥ. ಪ್ರೀತಿ ಇಲ್ಲದ ಜ್ಞಾನ ಅದು ವ್ಯರ್ಥ. ಅದರಿಂದ ಜ್ಞಾನ ಪ್ಲಸ್ ಪ್ರೀತಿ ಎರಡು ಇರಬೇಕು. ಅದನ್ನೇ ಭಕ್ತಿ ಅಂತ ಕರಿತೀವಿ. ಆಚಾರ್ಯರು ಹೇಳ್ತಾರೆ, ಅಂತಹ ಭಕ್ತಿಯಿಂದ ಮಾತ್ರ ನಾವು ಪರಮಾತ್ಮನ ಮಹಾಪ್ರಸಾದ ಮೋಕ್ಷವನ್ನ ಪಡೀಲಿಕ್ಕೆ ಸಾಧ್ಯ. ಹಾಗೆ ಮತ್ತೆ ಈ ಕರ್ಮ ಅದೆಲ್ಲ ಏನು ಇಟ್ಕೊಂಡು ಏನ್ ಮಾಡೋದು ಹಾಗೆಂದ್ರೆ, ಅದಕ್ಕೆ ಆಚಾರ್ಯ ಹೇಳ್ತಾರೆ, ದಾನ ಮಾಡುವುದು ಇರಬಹುದು, ತೀರ್ಥಯಾತ್ರೆ ಇರಬಹುದು, ತಪಸ್ಸು ಇರಬಹುದು, ಯಜ್ಞಯಾಗಾದಿಗಳು ಇರಬಹುದು. ಇದು ಎಲ್ಲವೂ ಕೂಡ ಅಂಗಾನಿ ಹರಿಸೇವಾಯಾಮ್. ಇದು ಪರಮಾತ್ಮನ ಸೇವೆಯ ಒಂದು ಅಂಗ, ಒಂದು ಪಾರ್ಟ್ ಹಾಗೆಂದು ತಿಳ್ಕೋಬೇಕು. ಅಂದ್ರೆ ಕರ್ಮ, ಇದೆಲ್ಲ ಕರ್ಮ. ಇದು ಸತ್ಕರ್ಮ. ಸತ್ಕರ್ಮವನ್ನ ಹೇಗೆ ಮಾಡಬೇಕು? ಪರಮಾತ್ಮನ ಪ್ರೀತಿಗೋಸ್ಕರ, ಫಲಾಪೇಕ್ಷೆ ಇಲ್ಲದೆ, ಪರಮಾತ್ಮನನ್ನ ಸ್ಮರಿಸುತ್ತಾ, ಕೃಷ್ಣಾರ್ಪಣ ಪೂರ್ವಕ, ನಾಹಂಕರ್ತ ಹರಿಕರ್ತ, ಪರಮಾತ್ಮನೇ ಸ್ವತಂತ್ರಕರ್ತ, ನಾನು ಅಸ್ವತಂತ್ರಕರ್ತ ಎಂಬ ಒಂದು ಚಿಂತನೆ ಪೂರ್ವಕ ಆ ಕರ್ಮಗಳನ್ನು ಮಾಡಿದರೆ ಆಗ ಆ ಕರ್ಮ ಏನ್ ಮಾಡುತ್ತದೆ? ನಮಗೆ ಜ್ಞಾನವನ್ನ ತಂದುಕೊಡುತ್ತದೆ. ಪರಮಾತ್ಮನ ಮಾಹಾತ್ಮ್ಯ ಜ್ಞಾನವನ್ನು ತಂದು ಕೊಡುತ್ತದೆ. ಆ ಮಾಹಾತ್ಮ್ಯ ಜ್ಞಾನದ ಜೊತೆಗೆ ನಮಗೇನಾಗ್ತದೆ? ಭಕ್ತಿ ಬೆಳೀತಾ ಬರ್ತದೆ, ಒಟ್ಟೊಟ್ಟಿಗೆ ಆಗ್ತದೆ. ಅದರಿಂದ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್. ಅನೇಕ ಜನ್ಮಗಳ ನಂತರ ಈ ಸತ್ಕರ್ಮಗಳನ್ನ ಮಾಡಿ ಮಾಡಿ ಮಾಡಿ
ನಮಗೆ ಜ್ಞಾನ ಬರುತ್ತದೆ, ಪರಮಾತ್ಮನ ಮಾಹಾತ್ಮ್ಯ ಜ್ಞಾನ ಬರುತ್ತದೆ. ಆ ಪರಮಾತ್ಮನ ಮಾಹಾತ್ಮ್ಯ ಜ್ಞಾನ ಜೊತೆಗೆ ಭಕ್ತಿಯು ಬೆಳೀತಾ ಬೆಳೀತಾ ಅನೇಕ ಜನ್ಮದ ನಂತರ ನಮಗೆ ಮಹಾಭಕ್ತಿ, ದೃಢವಾದ ಭಕ್ತಿ ಬೆಳೀತದೆ. ಆ ಭಕ್ತಿಗೆ ಪ್ರಸನ್ನನಾಗಿ ಪರಮಾತ್ಮ ಅವನ ಅಪರೋಕ್ಷ ಆಗುತ್ತದೆ ಅಂತ ಇದು ಕ್ರಮ. ಅದರಿಂದ ಸತ್ಕರ್ಮಗಳು ವೇಸ್ಟ್ ಅಂತ ತಿಳಿಬಾರ್ದು. ಸತ್ಕರ್ಮದಿಂದ ಡೈರೆಕ್ಟ್ ಮೋಕ್ಷ ಆಗುತ್ತದೆ ಅಂತಾನೆ ತಿಳಿಬಾರ್ದು. ಹೌದು, ಹೇಳಿದ್ದಾರೆ ಸತ್ಕರ್ಮದಿಂದ ಮೋಕ್ಷ ಆಗ್ತದೆ ಅಂದ್ರೆ ಏನರ್ಥ? ಅದು ಮೆಟ್ಟಿಲು ಇದ್ದಂಗೆ, ಕ್ರಮೇಣ ಆಗುತ್ತದೆ ಅಂತ ಅರ್ಥ. ಅಂದ್ರೆ ಸತ್ಕರ್ಮದಿಂದ ಜ್ಞಾನ, ಪರಮಾತ್ಮನ ಮಹಿಮೆಯ ಜ್ಞಾನ, ಪರಮಾತ್ಮನ ಮಾಹಾತ್ಮ್ಯ ಜ್ಞಾನದಿಂದ ದೇವರಲ್ಲಿ ದೃಢವಾದ ಭಕ್ತಿ, ಆ ದೃಢವಾದ ಭಕ್ತಿಯಿಂದ ನಮಗೆ ಸಾಕ್ಷಾತ್ಕಾರ, ಸಾಕ್ಷಾತ್ಕಾರದಿಂದ ಮತ್ತೆ ಸಾಧನೆ, ಮತ್ತೆ ಮಹಾಪ್ರಸಾದ, ತದನಂತರ ಮೋಕ್ಷ ಅಂತ ಇಷ್ಟು ಮೆಟ್ಟಿಲುಗಳು ಇದೆ ಅದಕ್ಕೆ. ಅದ್ರ ಆರಂಭದ ಮೆಟ್ಟಿಲು ಅಂದ್ರೆ ಸಜ್ಜನರ ಸಂಘ, ಸತ್ಕರ್ಮಗಳನ್ನ ನಾವು ಮಾಡಬೇಕು ಹಾಗೆ ಅಂತ. ಎಷ್ಟು ಚೆನ್ನಾಗಿ ಆಚಾರ್ಯ ನಿರೂಪಣೆ ಇದೆ ನೋಡಿ. ಅದರಿಂದ ದಾನ, ತೀರ್ಥ, ತಪಸ್ಸು, ಯಜ್ಞ ಇದೆಲ್ಲ ಡೈರೆಕ್ಟ್ ಆಗಿ ಮೋಕ್ಷ ಸಾಧನೆ ಅಲ್ಲ. ಡೈರೆಕ್ಟ್ ಆಗಿ ಮೋಕ್ಷ ಸಾಧನೆ ಮಾಡತಕ್ಕದ್ದು ದೃಢವಾದ ಭಕ್ತಿ ಮಾತ್ರ. ದೃಢವಾದ ಭಕ್ತಿಯಿಂದ ಮಾತ್ರ ಮೋಕ್ಷ ಸಿಗ್ತದೆ. ಇದೆಲ್ಲವೂ ಕೂಡ ಪರಮಾತ್ಮನ ಸೇವೆಯ ಒಂದು ಅಂಗ ಅಂತ ತಿಳ್ಕೊಂಡು ನಾವು ಮಾಡಬೇಕು. ಕರ್ಮವನ್ನ ಬಿಡುವಂತೇನೂ ಇಲ್ಲ. ಹಿಂದನೇ ಹೇಳಿದ್ದಾರೆ, ಆ ವ್ರತಗಳನ್ನ ತಿರಸ್ಕಾರ ಮಾಡಬಾರದು. ತಿರಸ್ಕಾರ ಮಾಡಿದ್ರೆ ಇನ್ನಷ್ಟು ಪಾಪ ಜಾಸ್ತಿ ಆಗ್ತದೆ ನಮಗೆ. ಅದು ಏಕಾದಶಿ ಇರ್ಬೋದು, ಚಾತುರ್ಮಾಸ್ಯ ವ್ರತ ಇರ್ಬೋದು, ಅಧಿಕ ಮಾಸ ಇರ್ಬೋದು, ಅಥವಾ ಗ್ರಹಣ ಕಾಲ ಇರ್ಬೋದು. ಯಾವುದು ತ್ಯಾಜ್ಯ ಅಲ್ಲ, ಯಾವುದನ್ನು ಇಗ್ನೋರ್ ಮಾಡಬಾರದು ನಾವು. ಕಾಲ ಕಾಲಕ್ಕೆ ಪರಮಾತ್ಮನ ಸ್ಮರಣೆ ಪೂರ್ವಕ ಆ ಸತ್ಕರ್ಮಗಳ ವ್ರತಗಳನ್ನ ಏನ್ ಹೇಳಿದ್ದಾರೋ ಜಪಾದಿಗಳನ್ನ ಆ ಸಂದರ್ಭದಲ್ಲಿ ನಾವು ಅವಶ್ಯ ಮಾಡಲೇಬೇಕು ಹಾಗೆ ಅಂತ. ಹಿಂದೆ ನೋಡಿದ್ದೀವಿ, ಅಜಾಮಿಲನ ಭಾಗವತದಲ್ಲೂ ಇದು ಬಂದಿದೆ. ಅಜಾಮಿಲನ ಉಪಾಖ್ಯಾನ ಹೇಳುವಾಗ ಭಗವಂತನ ಅಪರೋಕ್ಷ ಜ್ಞಾನ ಅದಕ್ಕೆ ಮೂಲತಃ ಭಕ್ತಿಯೇ ಕಾರಣ ಹಾಗೆ ಅಂತ. ಇಷ್ಟು ಅಧಿಕ ಮಾಸದಲ್ಲಿ ವಿಚಾರಗಳು. ಇನ್ನೂ ತುಂಬಾ ಇದೆ. ಯಥಾಮತಿ ಯಥಾಶಕ್ತಿ ಗುರುಗಳ ಅನುಗ್ರಹ, 2 ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರತಕ್ಕ ಶ್ರೀ ಸತ್ಯನಾರಾಯಣ ಅವರಿಗೆ ವಿಶೇಷವಾಗಿ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯ ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೆ ನೀವು ಶ್ರೋತೃಗಳು ನೀವೆಳೆದಿದ್ರೆ ಯಾರಿಗೆ ಹೇಳಬೇಕು ನಾವು ಈ ವಿಚಾರವನ್ನ? ಅದರಿಂದ ನೀವೆಲ್ಲರೂ ಸೇರಿದ್ದೀರಾ, ಆನ್ಲೈನಲ್ಲೇ ಸೇರಿದ್ದೀವಿ ನಾವು. ಪರಮಾತ್ಮ ಎಲ್ಲರಿಗೂ ಕೂಡ, ನಿಮಗೂ ಎಲ್ಲರಿಗೂ ಕೂಡ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ, ಅಧಿಕ ಮಾಸದ ವ್ರತವನ್ನ ಚೆನ್ನಾಗಿ ಆಚರಣೆ ಮಾಡುವ ಒಂದು ಭಾಗ್ಯವನ್ನ ದೇವರು ನಮಗೆ ಕರುಣಿಸಲಿ. ಈ ಒಂದು ಮಹಿಮೆಯನ್ನ ಕೇಳುವುದರಿಂದಲೇ ಮಹಾಫಲ ಅಂತ ಹಿಂದನೇ ಹೇಳಿದ್ದಾರೆ. ಅದರಿಂದ ಇನ್ನಷ್ಟು ವ್ರತದ ವಿಚಾರವನ್ನ ಕೇಳಿ ತಿಳಿದು ಚೆನ್ನಾಗಿ ಆಚರಣೆ ಮಾಡೋಣ. ಪರಮಾತ್ಮನ ಜ್ಞಾನ ಭಕ್ತಿ ಅದನ್ನ ಇನ್ನಷ್ಟು ಬೆಳೆಸಿಕೊಳ್ಳೋಣ ಅಂತ ಪ್ರಾರ್ಥನೆ ಮಾಡ್ತಾ, ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ಏವಾಲಂ ವಿಷ್ಣೋರಮೆ ಪರಮಸುವೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ